ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಹಲೋ ಹಲೋ ಮಂಗಲಕ್ಕ, ಮುಂದುವರಿಸಿ ಆಪರೇಷನ್ ಅಲ್ಲ ಇದು ಬಸವ ಸ್ತುತಿ ಮುಗಿತಾ ಅಣ್ಣ? ಅದೇ ನನಗೂ ಗೊತ್ತಾಗಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ನಂದು ಬಂದು ಹೋಗ್ತಾ ಇದೆ. ಹೌದಾ? ಹ್ಞೂನ್ರಪ್ಪ, ನಂದು ಕಟ್ಟಾಗೋಯ್ತು, ಗೊತ್ತಾಗ್ಲಿಲ್ಲ. ಶಿವಯೋಗ ಶುರು ಮಾಡ್ತಾ ಇದ್ದಾರೆ. ಇಲ್ಲ ಮಾಡ್ದಿದ್ದಾರೆ ತಾಯಿ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮಾಡ್ಬೇಕನ್ರಪ್ಪ ಶಟಸ್ಥಲ ಮರ್ಮ? ಮಾಡ್ರಿ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಉದಯಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭಾವ ನೆಲೆಯ ಸದ್ಭಾವಗೋಷ್ಠಿಗೆ ನೆನಹಿನ ಮೂಲಕ ಮತ್ತು ಶಸ್ತಲ ಮರ್ಮವನ್ನು ವಾಚಿಸುವ ಮೂಲಕ ಚಾಲನೆ ನೀಡತಕ್ಕಂಥ ನಿಲುಗಲುವರೆಗೂ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವ ನೆಲೆಯಲ್ಲಿ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಇಂದು ಶಿವಯೋಗದ ಅನುಭವ 39ನೇ ಅನುಭವ ಡಾಕ್ಟರ್ ದಯಾನಂದ ಪರಮಗಡೆ ಮಾಡಲಿದ್ದಾರೆ. ಅಪರ ಶರಣಾರ್ಥಿ ಪ್ರಾರಂಭಿಸಿದ್ದಾರೆ. ಶರಣು ಶರಣಾರ್ಥಿ ರೇಣುಕಣ್ಣ. ಇದುವರೆಗೆ ಬಸವ ಸ್ತುತಿ ಹಾಗೂ ಶಟಸ್ಥಲದ ಮರ್ಮವನ್ನ ಪಠಿಸಿದಂತ ಸೋದರಿ ನೆಲುಗಲಕ್ಕ ಅವರಿಗೆ ನಮಿಸುತ್ತಾ, ಶರಣು ಅಕ್ಕ.
ಶರಣ ಶಿವಯೋಗ ನಾವು ಮುಂದುವರಿಸೋಣ. ವಿಕಸನ ಕ್ರಮ 1ರಿಂದ 9ರವರೆಗೆ ನೋಡಿದ್ವಿ. ಸಹಜದಿಂದ ಶೂನ್ಯದ ವಿಕಾಸ ಹೇಗಾಗ್ತಾ ಇದೆ, ಓಂ ಅಕ್ಷರದ ಒಳಗೆ ಏನಿದೆ, ಪಂಚವಿಂಶತಿ ತತ್ವಗಳು ಯಾವುವು, 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, 5ರಲ್ಲಿ ಚಕ್ರಗಳು ಎಲ್ಲಿವೆ, ಅವುಗಳಿರುವಲ್ಲಿರುವಂತಹ ಲಿಂಗಗಳು ಯಾವುವು, ಅವುಗಳ ಮಹತ್ವವೇನು ಅನ್ನತ್ತಾ ನೋಡ್ತಾ, ವಿಕಸನ ಕ್ರಮ 6ರಲ್ಲಿ ದೀಕ್ಷೆ, ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ, ವೇದಾ ದೀಕ್ಷೆ ಇವನ್ನೆಲ್ಲ ನೋಡಿದ್ವಿ. ಹಾಗೇನೆ ಇಷ್ಟಲಿಂಗದ ಅಂತರಂಗದ ಒಳಗಡೆ ಏನಿದೆ ಅದನ್ನ ಸಹ ನೋಡಿ, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡ್ವಿ. 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ನೋಡಿಕೊಂಡು, ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ 101 ಕೋಣೆಗಳನ್ನ ನಾವು ಈಗ ವಿಸಿಟ್ ಮಾಡ್ತಾ ಇದ್ದೀವಿ ಅಥವಾ ನೋಡ್ತಾ ಇದ್ದೀವಿ. ಹೀಗಾಗಿ ಶರಣರ ಶಿವಯೋಗ ಅದರಲ್ಲಿ ಶತ ಏಕದ ನೆಲೆಮನೆ ಈ ಒಂದು ಊಹಾತ್ಮಕ ನಮಗೆ ಅರ್ಥವಾಗಲೆಂದು ತಿಳಿದಿರಲು ಈ ಒಂದು ಕಟ್ಟಡವನ್ನ ನಾವು ನೋಡಿದ್ವಿ. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಇವೆಲ್ಲ ಎಷ್ಟೊಂದು ಅಲ್ಲಿ ರೂಮ್ಗಳಿವೆ ಅಂತ. ಭಕ್ತ ಸ್ಥಳದಲ್ಲಿ 15 ಅಂಗಸ್ಥಳಗಳು, 9 ಲಿಂಗಸ್ಥಳಗಳು. ಮಹೇಶ ಸ್ಥಳದಲ್ಲಿ ನಾವು 9 ಅಂಗಸ್ಥಳಗಳನ್ನ ಈಗ ಮುಗಿಸಿ ಇವತ್ತಿನಿಂದ ಇನ್ನು 9 ಲಿಂಗಸ್ಥಳಗಳನ್ನ ಇವತ್ತಿಂದ ಅಭ್ಯಸನ ಮಾಡೋರಿದೀವಿ. ಆ 9 ಅಂಗಸ್ಥಳಗಳು ಯಾವುವು, ಯಾರು ಹೇಳ್ತೀರಿ? ಮಹೇಶ ಸ್ಥಳದ 9 ಅಂಗಸ್ಥಳಗಳನ್ನು ಹೇಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮಹೇಶ್ವರ ಸ್ಥಳದ 9 ಅಂಗಸ್ಥಳಗಳು: ಮಹೇಶ್ವರ ಸ್ಥಳ, ಲಿಂಗ ನಿಷ್ಠಾ ಸ್ಥಳ, ಪೂರ್ವಾಶ್ರಯ ನಿರಸನ ಸ್ಥಳ, ವಾಗದ್ವೈತ ನಿರಸನ ಸ್ಥಳ, ಆಹ್ವಾನ ನಿರಸನ ಸ್ಥಳ, ಅಷ್ಟತನುಮೂರ್ತಿ ನಿರಸನ ಸ್ಥಳ, ಸರ್ವಗತ ನಿರಸನ ಸ್ಥಳ, ಶಿವ ಜಗನ್ಮಯ ಸ್ಥಳ, ಭಕ್ತ ದೇಹಿಕ ಸ್ಥಳ. ಸರ್ವರಿಗೂ ಶರಣು ಶರಣ. ಸವಿತಾಕ ತುಂಬಾ ಸುಂದರವಾಗಿ ಹೇಳಿದ್ರಿ, ತುಂಬಾ ಸುಂದರವಾಗಿತ್ತು. ಅವೆಲ್ಲ ಸ್ಥಳಗಳನ್ನು ನೋಡಿದಾಗ ಎಷ್ಟೊಂದು ಚೆನ್ನಾಗಿದೆ. ಅಕ್ಕ ಹೇಳಿದ್ರೀಗ ಮಾಹೇಶ್ವರ ಸ್ಥಳದಲ್ಲಿ ನಾವು ಮಹೇಶನ ಗುಣಕರ್ಮಗಳನ್ನ 21 ಗುಣಕರ್ಮಗಳನ್ನ ನೋಡಿಕೊಂಡ್ರೆ, ಮಹೇಶ ಸ್ಥಳದ ಒಂದು ಮುಖ್ಯ ಗುಣ ಏನಂದ್ರೆ ಲಿಂಗನಿಷ್ಠೆ, ನೈಷ್ಠಿಕ ಭಕ್ತಿಯಲ್ಲಿ. ಹೀಗಾಗಿ ಲಿಂಗದಲ್ಲಿ, ನಮ್ಮ ಇಷ್ಟಲಿಂಗದಲ್ಲಿ ಎಷ್ಟೊಂದು ನಿಷ್ಠೆಯನ್ನು ನಾವು ಇರಿಸಬೇಕು ಅನ್ನೋದನ್ನ ಲಿಂಗ ನಿಷ್ಠಾ ಸ್ಥಳದಲ್ಲಿ ನೋಡಿಕೊಂಡು, ಪೂರ್ವಾಶ್ರಯ ನಿರಸನ ಸ್ಥಳ ಅಂದ್ರೆ ಏನೇನೋ ವಿಚಾರಗಳಿಂದ, ಏನೇನೋ ಪದ್ಧತಿಗಳಿಂದ, ಏನೇನೋ ಸಂಪ್ರದಾಯಗಳಿಂದ ನಮ್ಮ ತಲೆಯನ್ನ ತುಂಬಿಬಿಟ್ಟಿದ್ರು. ಅವುಗಳನ್ನೆಲ್ಲ ನಿರಸನ ಮಾಡಿಕೊಂಡು ಈಗ ಹೊಸದಾಗಿ ಸ್ವಾನುಭವದ ನೆಲೆಯಲ್ಲಿ ನಾವು ಏನ್ ನಮ್ಗೆ ಹೇಳ್ತಾರೋ ಅದೇ ನಿಜವಾದ ಇದು. ಹಳೆಯದನ್ನೆಲ್ಲ ಬಿಡೋದು, ಅದೇ ಪೂರ್ವಾಶ್ರಯ ನಿರಸನ ಸ್ಥಳ ಅಂದ್ಕೊಂಡು, ಸರ್ವಾದ್ವೈತ ನಿರಸನ ಸ್ಥಳದಲ್ಲಿ ಶರಣರು ಹೇಳಿದಂತ ಸ್ವಯಾದ್ವೈತ ಸ್ಥಳ ಅಂತ ನಾವು ಮಾಡ್ಕೊಂಡ್ವಿ. ನಮಗೆ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಇಂಥದ್ದೇನು ನಮ್ಗೆ ಗೊತ್ತಿಲ್ಲ. ಅವುಗಳನ್ನೆಲ್ಲ ನಿರಸನ ಮಾಡಿಕೊಂಡು ಶರಣರು ಹೇಳಿದಂತ ಸ್ವಯಾದ್ವೈತ ಸ್ಥಳವನ್ನ ನಾವು ನಂಬಿದೆವು. ಆಹ್ವಾನ ನಿರಸನ ಸ್ಥಳದಲ್ಲಿ ದೇವರನ್ನು ಕರೆಯೋದು, ವಿಸರ್ಜನೆ ಮಾಡೋದು, ಅವನು ಬಾ ಅಂದಾಗ ಬರ್ತಾನೆ, ಹೋಗಂದಾಗ ಹೋಗ್ತಾನೆ ಅನ್ನೋ ಏನ್ ಪದ್ಧತಿ ಇವ್ರು ಹೇಳಿದ್ರಲ್ಲ, ಉತ್ತರ ಪೂಜೆ ಅದು ಇದು ಅಂತ, ಅವನ್ನೆಲ್ಲ ಬಿಡಬೇಕಾಗುತ್ತೆ. ಅಂತಹ ಯಾವುದೇ ನಂಬಿಕೆ ನಮ್ಮಲ್ಲಿ ಇಲ್ಲ ಅನ್ನೋದನ್ನೇ ಆಹ್ವಾನ ಮತ್ತು ನಿರಸನ ಸ್ಥಳದಲ್ಲಿ ನೋಡ್ಕೊಂಡ್ವಿ. ಅಷ್ಟತನುಮೂರ್ತಿ ನಿರಸನ ಸ್ಥಳದಲ್ಲಿ ಏನ್ ಮಾಡ್ಕೊಂಡು ಬಂದೆ, ಈ ಅಷ್ಟತನುಗಳು ಬಹಿರಂಗವಾಗಿರ್ಲಿ, ಅಂತರಂಗವಾಗಿರ್ಲಿ, ಅವುಗಳನ್ನ ಏನು ಒಂದು ಪವಿತ್ರವಾದ ಆತ್ಮ, ಆಜ್ಞಾಚಕ್ರದಲ್ಲಿರುವಂತ ಆತ್ಮ ಅವುಗಳನ್ನ ನಿರ್ವಹಿಸ್ತಾನೆ. ಚೈತನ್ಯಾತ್ಮಕವಾದ ಒಂದು ಆತ್ಮ ಜಡವಾದ ಈ ಪಂಚಮಹಾಭೂತಗಳು ಇರುವ ಅಷ್ಟತನು ಮೂರ್ತಿಗಳನ್ನ ಒಂದು ನಿಯಂತ್ರಣ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಏನಾಯ್ತು, ಅಷ್ಟತನು ಮೂರ್ತಿಗಳನ್ನ ನಾವೇ ನಿಯಂತ್ರಣ ಮಾಡಲು ಆರಂಭಿಸಿದ್ವಿ. ಅವು ನಿಯಂತ್ರಣ ಮಾಡುವಂತಹ ಶಿವನ ಭಕ್ತಿಯ ಕೊರತೆಯನ್ನೇ ಅನ್ನಿ, ಅಥವಾ ಇಷ್ಟಲಿಂಗದಲ್ಲಿ ನಮ್ಮ ನಿಷ್ಠೆ ಇಲ್ಲದೆ ಇರೋದಕ್ಕನ್ನಿ, ಏನೋ ಆಗಿ ಒಟ್ಟು ಆ ಅಷ್ಟತನು ಮೂರ್ತಿಗಳು, ಅಷ್ಟತನುಗಳು ಏನಿದಾವಲ್ಲ, ಅವು ನಮ್ಮ ನಿಯಂತ್ರಣದಲ್ಲಿ ಉಳಿದು ದೇವರ ಪರವಸ್ತು ಅವುಗಳನ್ನು ನಿಯಂತ್ರಣ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ. ಹೀಗಾಗಿ ಅಷ್ಟತನು ಮೂರ್ತಿ ನಿರಸನ ಸ್ಥಳದಲ್ಲಿ ಅಷ್ಟತನುಗಳನ್ನ ನಮ್ಮ ನಿಯಂತ್ರಣದಿಂದ ಬೇರ್ಪಡಿಸಿ ಆ ಇಷ್ಟಲಿಂಗಕ್ಕೆ ಏನ್ ಬೇಡ್ಕೊಳ್ಬೇಕಂದ್ರೆ, ದೇವಾ ನೀನೇ ನನ್ನ ಅಷ್ಟತನು ಮೂರ್ತಿಗಳನ್ನ ಇಂದಿನಿಂದ ನಿಯಂತ್ರಣ ಮಾಡು, ನೀನೇ ಅವುಗಳನ್ನ ನಿರ್ವಹಿಸು ಅನ್ನೋದೇ ಅಷ್ಟತನು ಮೂರ್ತಿ ನಿರಸನ ಸ್ಥಳವಾಗ್ತಾ ಇದೆ. ಸರ್ವಗತ ನಿರಸನ ಸ್ಥಳದಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ, ಅಂತಹ ಇಡೀ ಬ್ರಹ್ಮಾಂಡ, ವಿಶಾಲವಾದ ಬ್ರಹ್ಮಾಂಡ ಒಂದು ಕರಹಸ್ತದಲ್ಲಿ ಚುಳುಕಾಗಿ ಬಂತಲ್ಲ, ಆ ಒಂದು ಎಷ್ಟೊಂದು ಮಹಿಮೆ, ಅದೊಂದು ಸೋಜಿಗ ಅಂತ ಅಂದ್ರು ಎಲ್ಲ ಶರಣರು. ಅದೇ ಸರ್ವಗತ ನಿರಸನ ಸ್ಥಳ. ಇಡೀ ಬ್ರಹ್ಮಾಂಡವನ್ನ ನನ್ನ ಕರಹಸ್ತದಲ್ಲಿ ತಂದುಕೊಟ್ರಲ್ಲ, ಅಂತ ವೈಶಾಲ್ಯವಾದ
ಇಡೀ ವಿಶ್ವವನ್ನು ಆವರಿಸಿದ ಆ ಒಂದು ಕುರು ಹಾಗೆ ನನ್ನ ಕರಸ್ಥಳಕ್ಕೆ ಬಂದನಲ್ಲ ಇಷ್ಟಲಿಂಗ, ಅದಕ್ಕಾಗಿ ಸರ್ವಗತ ನಿರಸನ ಸ್ಥಳ, ಆ ವ್ಯಾಪಕತೆಯನ್ನು ನಿರಸನ ಮಾಡೋದು. ಹಾಗಂತ ಶಿವ ಇಡೀ ಜಗತ್ತಿನಲ್ಲಿ ವ್ಯಾಪಿಯಾಗಿಲ್ವೇ, ಆವರಿಸಿಲ್ವೇ? ಇಲ್ಲ, ಅವನು ಖಂಡಿತ ಜಗತ್ತನ್ನೆಲ್ಲ ಆವರಿಸಿದ್ದಾನೆ, ವಿಶ್ವವನ್ನೆಲ್ಲ ಆವರಿಸ್ತಿದ್ದಾನೆ, ತನ್ನ ಎಲ್ಲಾ ಲೀಲಾ ವಿನೋದಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದೇ ಶಿವ ಜಗನ್ಮಯ ಸ್ಥಳ ಅಂತ ಹೇಳ್ಕೊಂಡ್ರು. ಭಕ್ತ ದೈಹಿಕ ಸ್ತರದಲ್ಲಿ ಏನಂದ್ರೆ ಆ ಪರವಸ್ತು, ಆ ಪರಮಾತ್ಮ ಇಷ್ಟಲಿಂಗದ ರೂಪದಲ್ಲಿ ಪ್ರಾಣಲಿಂಗವಾಗಿ ಭಾವಲಿಂಗವಾಗಿ ನನ್ನ ದೇಹದಲ್ಲಿ, ಭಕ್ತನ ದೇಹದಲ್ಲಿ ಯಾವಾಗಲೂ ನಿಲ್ಲಿಸುತ್ತಿರ್ತಾನೆ. ಅವನ ವಾಸಸ್ಥಾನ, ಶಿವನ ವಾಸಸ್ಥಾನ ಅವ್ರೇನ್ ಹೇಳಿದ್ರು, ಕೈಲಾಸ, ಅಲ್ಲಿ ಗುಡ್ಡ, ಅಲ್ಲಿ ಪರ್ವತ, ಅಲ್ಲಿ ನಾಗಾಭರಣ, ಅದು ಇದು ಅಂತ ಕತೆ ಹೇಳಿದ್ರು. ಇಲ್ಲ, ಶರಣರೇನ್ ಹೇಳಿದ್ರು, ನನ್ನ ದೇಹದಲ್ಲಿ ಅವನ ನಿಜವಾದ ವಾಸಸ್ಥಾನ, ಶಿವನ ವಾಸಸ್ಥಾನ, ಪರವಸ್ತುವಿನ ವಾಸಸ್ಥಾನ ನಿಮ್ಮ ದೇಹ. ಹೀಗಾಗಿ ಅವನ ವಾಸ ಯಾವಾಗ್ಲೂ ಭಕ್ತನ ದೇಹದಲ್ಲಿ ಇರ್ತದೆ ಅನ್ನೋದು ಈ ಭಕ್ತ ದೈಹಿಕ ಸ್ಥಳದಲ್ಲಿ ನಾವು ನೋಡ್ಕೊಂಡ್ವಿ. ಹೀಗಾಗಿ ಈ 9 ಸ್ಥಳಗಳಲ್ಲಿ ಅಂಗಶುದ್ಧಿ ಆಗ್ತಾ ಇದೆ. ಅಂಗಗಳನ್ನ ನೋಡ್ಕೊಂಡು ಈಗ ನಾವು ಇಲ್ಲಿರುವ ಲಿಂಗ ಸ್ಥಳಗಳನ್ನ ಇವತ್ತಿನಿಂದ ನೋಡೋರಿದ್ದೀವಿ. ಅಲ್ಲಿ 9 ಲಿಂಗ ಸ್ಥಳಗಳು ಬರ್ತಾ ಇವೆ. ಕ್ರಿಯಾಗಮ ಸ್ಥಳ, ಭಾವಾಗಮ ಸ್ಥಳ, ಜ್ಞಾನಾಗಮ ಸ್ಥಳ, ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ, ಹಾಗೇನೆ ಧರ್ಮಾಚಾರ ಸ್ಥಳ, ಭಾವಾಚಾರ ಸ್ಥಳ, ಜ್ಞಾನಾಚಾರ ಸ್ಥಳ ಅಂತ ಈ ಒಂದು 9 ಲಿಂಗ ಸ್ಥಳಗಳನ್ನ ನಾವು ಮಹೇಶ ಸ್ಥಳದಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಅಂಗಸ್ಥಳಗಳನ್ನ ಮುಗಿಸಿ ಈಗ ನಾವು ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಆ ಲಿಂಗ ಸ್ಥಳಗಳಿಗೆ ಹೋಗೋರಿದೀವಿ. ಇವನ್ನೆಲ್ಲ ನೋಡಿದೀವಿ ನಾವು, ಅದ್ವೈತ ಅವನ್ನೆಲ್ಲ ನೋಡಿದ್ವಿ. ಅವು ಏನನ್ನೋದು ಇಷ್ಟೊಂದು ನಮಗೆ ಮನವರಿಕೆ ಆಗಿದೆಯಲ್ಲ, ಅವುಗಳನ್ನ ಈಗಾಗಲೇ ನಾನು 1-2 ವಾಕ್ಯಗಳ ನಿಮ್ಗೆ ಹೇಳ್ತಾ ಹೋದೆ. ಹೀಗಾಗಿ ಇವತ್ತು ನಾವು 39ನೆಯ ಒಂದು ಹೊಸ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ತಮಗೆಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಹಣೆಯ ಮೇಲೆ ಇಷ್ಟಲಿಂಗವನ್ನ ಎದೆ ಮೇಲೆ ಇಟ್ಟುಕೊಂಡು ಈ ಶಿವಾನುಭವವನ್ನ ಅಥವಾ ಶಿವಯೋಗದ ವರ್ಗವನ್ನ ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತಾ, ಯಾರು ಇದರಲ್ಲಿ ಮಲಗಿಕೊಂಡ ಪೊಸಿಷನ್ ಅಲ್ಲಿ ಕಾಟ್ ಮೇಲೆ ಮಲ್ಕೊಂಡೋದು ಇದನ್ನ ಕೇಳೋಕ್ ಹೋಗ್ಬೇಡಿ. ಇದು ಶಿವಯೋಗವಾಗಿರೋದ್ರಿಂದ ಮತ್ ಅದು ಅಲ್ಲದೆ ಒಂದ್ ಸ್ವಲ್ಪ ಗಹನವಾಗಿರುತ್ತೆ, ಇದು ರಂಜನೀಯ ವಿಷಯವಲ್ಲ. ಹೀಗಾಗಿ ಸ್ವಲ್ಪ ನೀವು ಆಸಕ್ತಿ ವಹಿಸಿ ಕುತೂಹಲಕಾರಿಯಾಗಿ ಏನಿರಬಹುದು ಈ ಸ್ಥಳಗಳು, ಅತ್ಯಂತ ಸುಂದರವಾದ ಸ್ಥಳಗಳು, ಇವುಗಳಿಂದ ಶಿವಯೋಗ ಹೇಗೆ ನಮ್ಮಲ್ಲಿ ನೆಲೆಸುತ್ತದೆ, ಶಿವಯೋಗ ಮಾಡಿಕೊಳ್ಳಲು ಇದು ಹೇಗೆ ಈ ಸ್ಥಳಗಳ ಪರಿಚಯದಿಂದ ನಮಗೆ ಸಹಕಾರಿಯಾಗುತ್ತದೆ ಅನ್ನೋದಕ್ಕಾಗಿ ಸ್ವಲ್ಪ ನಿಧಾನವಾಗಿ ಈ ಸ್ಥಳಗಳನ್ನ ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ನಾವು ಲಿಂಗ ಸ್ಥಳಗಳನ್ನ ನೋಡೋರಿದ್ದೀವಿ. ಕ್ರಿಯಾಗಮ ಸ್ಥಳ, ಭಾವಾಗಮ ಸ್ಥಳ, ಜ್ಞಾನಾಗಮ ಸ್ಥಳ, ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ, ಧರ್ಮಾಚಾರ ಸ್ಥಳ, ಭಾವಾಚಾರ ಸ್ಥಳ, ಜ್ಞಾನಾಚಾರ ಸ್ಥಳಗಳಂತ ಈ ಲಿಂಗ ಸ್ಥಳಗಳು ಇವೆ. ಇಲ್ಲಿ ಗುರುಲಿಂಗ ಇದೆ ಅಂತ ತಮಗೆ ಗೊತ್ತು. ಈಗ ಕ್ರಿಯಾಗಮ ಸ್ಥಳ ಅನ್ನೋದು ಮೊದಲನೆಯ ಮಹೇಶ ಸ್ಥಳದಲ್ಲಿರುವ ಒಂದು ಲಿಂಗ ಸ್ಥಳವಾಗಿದೆ. ಏನಂದ್ರೆ ಕ್ರಿಯಾಗಮ ಅಂದ್ರೆ ಏನು? ಆ ಭಕ್ತ ಸ್ಥಳದಲ್ಲಿದ್ದ ಸಾಧಕ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಗುರುಲಿಂಗ ಜಂಗಮರಲ್ಲಿ ಭಕ್ತಿ ಸೇವೆ ಎಷ್ಟೊಂದಂದ್ರೆ ಒಂದು ಅಪಾರ ಅರ್ಪಣ ಭಾವದಿಂದ, ಇದು ನೈಷ್ಠಿಕ ಭಕ್ತಿ. ಇಲ್ಲಿ ನಿಷ್ಠೆಯು ಇಲ್ಲಿ ಅಚಲವಾಗ್ತಾ ಇದೆ. ಏನ್ ಹಾಗಂದ್ರೆ ಸತ್ಯವನ್ನು ನುಡಿಯುವುದು, ಸಹಜದಲ್ಲಿ ನಡೆಯುವುದು, ಪ್ರೇಮದಲ್ಲಿ ವ್ಯವಹರಿಸುವುದು, ಈ ಭಾವನೆಯಲ್ಲಿ ಆತ ಆಚರಣಾತ್ಮಕವಾಗಿ ಜೀವನವನ್ನ ಸವಿಸ್ತಾ ಇದ್ದಾನೆ. ಪರಶಿವನು ಶ್ರೇಷ್ಠನಾದವನು. ಅವನ ಪೂಜೆ ಅದೊಂದು ಕ್ರಿಯೆ. ಹೇಗೆ ಪೂಜೆ ಮಾಡಿಕೊಳ್ಳಬೇಕು, ಹೇಗೆ ಶಿವಯೋಗಿ ಮಾಡಿಕೊಳ್ಳಬೇಕು, ಅದಕ್ಕಾಗಿ ಇರುವಂತಹ ಒಂದು ಜ್ಞಾನವೇ ಕ್ರಿಯಾಗಮ ಅಂತ ಅನಿಸ್ತಾ ಇದೆ. ಕ್ರಿಯೆ ಇಲ್ಲದ ಒಳಗಿರುವ ಶಿವನು ಅಂದ್ರೆ ನಾವು ಏನೂ ಮಾಡದೆ ಶಿವ ನನಗೆ ಒಲಿತಾನೆ ಅಥವಾ ಪ್ರಕಟ ಆಗ್ತಾನೆ ಅನ್ನೋದು ಅದು ಹಾಗಲ್ಲ. ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳದೆ, ಇಷ್ಟಲಿಂಗ ಅರ್ಚನೆಯನ್ನು ಮಾಡಿಕೊಳ್ಳದೆ ಈ ಕ್ರಿಯೆಯನ್ನ ನಾನು ಈ ಶಿವನನ್ನ ಕಾಣ್ತೀನಿ ಅಥವಾ ಶಿವನ ಕರುಣೆ ನನ್ನ ಮೇಲೆ ಆಗ್ತಾ ಇದೆ ಅಂದ್ರೆ ಅದು ತಪ್ಪಾಗ್ತಾ ಇದೆ. ಹೀಗಾಗಿ ಆ ಶಿವಯೋಗವನ್ನ, ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡಿಕೊಳ್ಳಲೇಬೇಕು, ಆಚರಿಸಲೇಬೇಕು. ಒಂದು ಪರುಷ ಮುಟ್ಟಿದ ಬಳಿಕ ಲೋಹವು ಚಿನ್ನವಾಗುವಂತೆ, ಅಗ್ನಿಯನ್ನು ಮುಟ್ಟಿದ ಬಳಿಕ ತೃಣಗಳೆಲ್ಲ ಅಂದ್ರೆ ಒಣಗಿದ ಹುಲ್ಲು, ಕಟ್ಟಿಗೆ ಇವೆಲ್ಲ ಭಸ್ಮವಾಗುವಂತೆ, ಸಮುದ್ರವನ್ನು ಮುಟ್ಟಿದ ಬಳಿಕ ಹಳ್ಳಕೊಳ್ಳದ ನೀರೆಲ್ಲ ಆ ಸಮುದ್ರದಲ್ಲಿ ಹೋಗಿ ಉಪ್ಪಿನ ನೀರೇ ಆಗ್ತಾ ಇದೆ. ಹಾಗೆ ಪರಮಾತ್ಮನನ್ನು ಮುಟ್ಟಿದ ಬಳಿಕ ಪರಸ್ಥಳ ಯೋಗಿಯು ಪರಮಾತ್ಮನೇ ಆಗ್ತಾನೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಒಂದು ಮಾತು ನೆನಪಿಡ್ಬೇಕು, ಯಾವ ಇಷ್ಟಲಿಂಗ ನನ್ನ ಕರಹಸ್ತದಲ್ಲಿ ಇದೆಯಲ್ಲ ಆ ನನ್ನ ಹಸ್ತ ಲಿಂಗಕ್ಕೆ ಈಗ ಪೀಠವಾಗ್ತಾ ಇದೆ, ಒಂದು ಆಸನವಾಗ್ತಾ ಇದೆ. ಲಿಂಗದ ಅಂಗವ ಪೂಜಿಸುವ ಆತನ ಹಸ್ತವು ಈಗ ಶಿವನ ಹಸ್ತವಾಗಿದೆ ಅಂತ ಶರಣರು ಹೇಳ್ತಾ ಇದ್ದಾರೆ.
ಯಾವಾಗ ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗ ಪ್ರತಿಷ್ಠಾಪ ಆಯಿತೋ ಆಗ ನನ್ನ ಹಸ್ತ ಆಗಿರದೆ ಶಿವನ ಹಸ್ತವಾಗ್ತಾ ಇದೆ, ಶಿವನ ಹಸ್ತವಾಗ್ತಾ ಇದೆ. ಲಿಂಗವ ಧರಿಸಿದ ಆತನ ಲಿಂಗವೂ ಲಿಂಗದ ಅಂಗವೇ ಆಗ್ತಾ ಇದೆ. ಲಿಂಗಕ್ಕೂ ಅವನ ಅಂಗಕ್ಕೂ ಈಗ ಯಾವುದೇ ಭಿನ್ನತೆ ಇಲ್ಲ. ಒಳ ಹೊರಗೆ ಲಿಂಗ ಭರಿತನಾಗಿ ಲಿಂಗ ದೇಹಿಯಾಗಿದ್ದಾನೆ. ಯಾವಾಗ ಇಷ್ಟಲಿಂಗ ನನ್ನ ಎದೆ ಮೇಲೆ ಬಂತೋ ಆವಾಗ ನಾನು ಲಿಂಗದೇಹಿ. ಇದು ಅವನ ಪೂಜೆ, ಅಪರವಸ್ತುವಿನ ಪೂಜೆ. ಆ ಪೂಜೆಯೇ ಒಂದು ಕ್ರಿಯೆ. ಇತರರಿಗೆ ಇದು ಅನುಸರಣೀಯ. ಹೀಗೆ ಮಾಡಿಕೊಳ್ಳಲೇಬೇಕು ಅನ್ನೋದನ್ನ ನಾವು ಸ್ವಾನುಭಾವದ ನೆಲೆಯಲ್ಲಿ ಹೇಳೋರಿದ್ದೀವಿ, ಹೇಳ್ತಾ ಇದ್ದೀವಿ ದಿನನಿತ್ಯ. ಹೀಗಾಗಿ ನಾನು ಮಾಡುವ ಒಂದು ಆ ಲಿಂಗ ಪೂಜೆಯ ಕ್ರಿಯೆ ಏನಿದೆಯಲ್ಲ ಅದನ್ನ ಬೇರೆಯವರಿಗೂ ನಾನು ಕಲಿಸ್ಬೇಕಾಗ್ತಾ ಇದೆ. ಹೇಗಿದೆ ಅನ್ನೋದೇ ಆ ಕ್ರಿಯಾಗಮ ಸ್ಥಳ. ಕಟ್ಟಿಗೆಯಲ್ಲಿ ಅಗ್ನಿ ತುಂಬಿಕೊಳ್ತಾ ಇದೆ, ಆದ್ರೆ ಅದು ಗೊತ್ತಿದೆ. ಅದಕ್ಕೆ ನೀವು ಹೇಗೆ ಕಟ್ಟಿಗೆಯನ್ನು ಮುಂದೆ ಇಟ್ಬಿಟ್ರೆ ಬೆಂಕಿ ಹತ್ತುತ್ತಾ? ಇಲ್ಲ. ನೀವು ಬೆಂಕಿ ಪೊಟ್ನ ತರಬೇಕು, ಅದನ್ನ ಗೀರ್ಬೇಕು, ಕಟ್ಟಿಗೆಗೆ ಹಚ್ಚಿದ ನಂತರ ಆ ಕಾಷ್ಟ ಅಥವಾ ಕಟ್ಟಿಗೆ ಉರಿಯೋಕೆ ಆರಂಭವಾಗ್ತಾ ವಿನಃ ಹಾಗೇ ಕಟ್ಟಿಗೆ ಏನು ಉರಿಯೋಲ್ಲ. ಈ ರೀತಿ ಅಗ್ನಿಯಂತೆ ಶಿವನು ಭಾವದ ಮರೆಯಲ್ಲಿ ಅಡಗಿರ್ತಾನೆ. ಆ ಲಿಂಗ ಪೂಜೆ, ಆ ಇಷ್ಟಲಿಂಗ ಪೂಜೆಯನ್ನು ಮಥನನ ಕ್ರಿಯೆ ಮಾಡೋ ತನಕ ಅದು ಪ್ರಕಟವಾಗೋಲ್ಲ, ಅದು ಹೊರಬರೋಲ್ಲ. ಕಟ್ಟಿಗೆಯಲ್ಲಿ ಅಗ್ನಿ ತುಂಬಿಕೊಂಡಿರೋ ತರಾನೇ ಶಿವ ಈ ಒಂದು ಕ್ರಿಯೆ ಇಲ್ಲದೆ ಆತ ಹೊರಗೆ ಬರೋದಿಲ್ಲ. ಹೀಗಾಗಿ ಅದನ್ನ ಎಷ್ಟು ಚೆನ್ನಾಗಿ ತಾಯಿ ಅಕ್ಕ ಮಹಾದೇವಿ ಗುರುಮಾತೆಯವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಹೇಗಿರ್ತಾನೆ ಆ ಶಿವ ಅನ್ನೋದನ್ನ ನೋಡಿ. ಇದನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಿಧಾನದಂತೆ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಪ್ರೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಪಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನರಿಯಬಾರದು. ನೆಲದೊಳಗೆ ಅಡಗಿರುವ ನಿಧಿಯಂತೆ, ಹಣ್ಣಿನೊಳಗೆ ಅಡಗಿರುವ ರುಚಿಯಂತೆ, ಕಲ್ಲೊಳಗಿರುವ ಅಗ್ನಿಯಂತೆ, ಎಳ್ಳಿನಲ್ಲಿರುವ ಎಣ್ಣೆಯಂತೆ, ಕಟ್ಟಿಗೆಯೊಳಗಿರುವ ಅಗ್ನಿಯಂತೆ, ಕಲ್ಲೊಳಗಿರುವ ಚಿನ್ನದಂತೆ ಪರಶಿವನು ನಮ್ಮೆಲ್ಲ ತುಂಬಿಕೊಂಡಿದ್ದರೂ ನಮ್ಮಲ್ಲೆಲ್ಲ ತುಂಬಿಕೊಂಡಿರುವ ದೃಷ್ಟಿಗೆ ಕಾಣಿಸಲು ಮನಕ್ಕೂ ತೋರನು. ಏಕೆಂದರೆ ನಮ್ಮ ಮನವು ಅಜ್ಞಾನದಿಂದ ಆವೃತವಾಗಿದೆ. ಆ ಆವರಣವು ಕ್ರಿಯೆಯಲ್ಲದೆ ಹರಿಯದು. ಅದು ಹರಿಯದೆ ಪರವಸ್ತುವು ಲಭಿಸದು. ಅದಕ್ಕೆಂದೇ ಪರಿಶುದ್ಧವಾದ ದೇವಕ್ರಿಯೆಯೊಂದು ಬೇಕು. ಕ್ರಿಯೆಯ ಅರಿವೇ ಕ್ರಿಯೆಯಾಗದು. ಅದನ್ನುಳ್ಳವನೇ ಕ್ರಿಯಾಗಮ ಸ್ಥಳ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 268. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಸುಮಂಗಲಕ. ಈಗ ತಾಯಿಯವರು ಹೇಳಿದ ಹಾಗೆ ನೆಲದೊಳಗಿರುವ ಅಡಗಿರುವ ನಿಧಿ ಅಂತ. ಈಗ ನೋಡಿ, ನೆಲದೊಳಗೆ ಅಂದ್ರೆ ಅನೇಕ ನಿಧಿಗಳಿರ್ತಾ ಇವೆ. ಅದು ಚಿನ್ನ ಇರಬಹುದು, ತಾಮ್ರ ಇರಬಹುದು, ಬೆಳ್ಳಿ ಇರಬಹುದು, ಈ ತರ ಅನೇಕ ಒಂದು ಲೋಹಗಳು ಅಲ್ಲಿ ಇರ್ತವೆ. ಅವೇನ್ ಕಾಣಿಸ್ತಾವ? ಇಲ್ಲ. ಅವುಗಳನ್ನ ನಿಧಿ ನಿಕ್ಷೇಪಕ ಯಂತ್ರದಿಂದ ನೋಡಿ ಅವುಗಳಲ್ಲಿ ಇದೆಯೋ ಇಲ್ಲ ಎಲ್ಲ ಪರೀಕ್ಷೆ ಮಾಡಿ ಅವುಗಳನ್ನೆಲ್ಲ ತೆಗಿತಾರೆ. ಅದೊಂದು ನೆಲದೊಳಗೆ ಅಡಗಿರುವ ನಿಧಿ ಅಂತೆ. ಈಗ ಒಂದು ಹಣ್ಣಿನೊಳಗೆ ಒಂದು ಏನು ಅದು ಆಪಲ್ ಅಂತ ಇಟ್ಕೊಳ್ಳಿ, ಆರೆಂಜ್ ಅಂತ ಇಟ್ಕೊಳ್ಳಿ. ಅದ್ ನಿಮ್ ಮುಂದಿಟ್ಟ ತಕ್ಷಣ ಅದರೊಳಗಿರುವ ರುಚಿಯನ್ನ ನೋಡ್ಬೇಕಾದ್ರೆ ನೀವು ಅದ್ರ ಮೇಗಿನ ಸಿಪ್ಪೆಯನ್ನ ತೆಗೆದು ಅದನ್ನ ತಿನ್ನೋಕೆ ಶುರು ಮಾಡಿದರೆ ಅದರೊಳಗಿರುವ ಅಡಗಿರುವ ರುಚಿ ಗೊತ್ತಾಗ್ತಾ ಇದೆ. ಅದಕ್ಕೊಂದು ಕ್ರಮ ಇರ್ತಾ ಇದೆ. ಕಲ್ಲೊಳಗಿರುವ ಚಿನ್ನದಂತೆ ಈಗ ಎಳ್ಳಿನಿಂದ ಎಣ್ಣೆ ತೆಗಿಬೇಕಾಗ್ತಾ ಇದೆ. ಎಳ್ಳನ್ನು ಒಯ್ಬೇಕು, ಗಾಣದ ಯಂತ್ರದಲ್ಲಿ ಹಾಕ್ಬೇಕು, ಆ ಎಣ್ಣೆ ಆಗ ಬರುತ್ತೆ. ಹಾಗೆ ಎಳ್ಳಿನಲ್ಲಿಂದ ಎಣ್ಣೆ ಬರುತ್ತಾ? ಇಲ್ಲ. ಕಟ್ಟಿಗೆಯಲ್ಲಿರುವ ಅಗ್ನಿಯಂತೆ. ಹೀಗಾಗಿ ಎಲ್ಲ ಕಡೆ ಶಿವ ಇದ್ದಾನೆ, ಇಡೀ ವಿಶ್ವದಲ್ಲೆಲ್ಲ ಶಿವ ಇದ್ದಾನೆ. ಆದ್ರೆ ದೊಡ್ಡದು ಮಾಡ್ಬೇಡ ನೀನು. ಅವನು ಕಾಣಿಸೋಲ್ಲ. ಮನಸ್ಸಿಗೆ ಏನಾದ್ರೂ ಕಂಡು ಬರ್ತಾನ? ಇಲ್ಲ. ಏಕೆಂದ್ರೆ ನಮ್ಮ ಮನ ಅಜ್ಞಾನದಿಂದ ಆವೃತವಾಗಿದೆ.
ಈ ಅಜ್ಞಾನದ ಆವರಣವನ್ನ ನಾವು ಒಂದು ಕ್ರಿಯೆಯಿಂದ ತೆಗಿಬೇಕು ಅಥವಾ ಹರಿಬೇಕು. ಹೇಗಂದ್ರೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ. ಇದನ್ ಬಿಟ್ಟು ಬೇರೆ ಯಾವುದನ್ನು ಆ ಶರಣರು ನಮಗೆ ಹೇಳಲಿಲ್ಲ. ಈ ಒಂದು ಕ್ರಿಯೆಗೆ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳೋದಿರ್ಲಿ, ಅವುಗಳ ಒಂದು ಮಹತ್ವ ಅಲ್ಲಿ ಏನಿದೆ ಅನ್ನೋದನ್ನ ಈಗೇನು ನಾವು ದಿನನಿತ್ಯ ಪಾಠಗಳನ್ನ ಮಾಡ್ತಾ ಇದೀವಲ್ಲ, ಈ ಎಲ್ಲಾ ಕ್ರಿಯೆಯ ಅರಿವೇ ಕ್ರಿಯಾಗಮವಾಗಿದೆ. ಯಾವನು ಈ ಕ್ರಿಯಾಗಮದ ಒಂದು ಅರಿವನ್ನ ಪಡೆದುಕೊಳ್ತಾನೆ, ಅದರಲ್ಲಿ ಆಸಕ್ತಿ ತೋರ್ತಾನೆ, ಅಭ್ಯಸನ ಮಾಡೋಕ್ ಶುರು ಮಾಡ್ತಾನೆ, ಅವುಗಳಿಗೆ ಅವನು ಯಾವನ್ ಮಾಡ್ತಾನೋ ಅವನಿಗೆ ಕ್ರಿಯಾಗಮ ಸ್ಥಲಿ ಅಂತ ಅಂತಾರೆ. ಅದೇ ಕ್ರಿಯಾಗಮ ಸ್ಥಳ. ಏನಿರಬಹುದು ಅದರ ಮಹತ್ವ ಅನ್ನೋದನ್ನ ಯಾವನು ಅರಿಲಿಕ್ಕೆ ಆಸಕ್ತಿ ತೋರಿಸ್ತಾನೋ ಅವನಿಗೆ ಕ್ರಿಯಾಗಮ ಸ್ಥಲಿ ಅಂತ ಕರೀತಾರೆ. ಸಿದ್ದರಾಮೇಶ್ವರರ ವಚನವನ್ನು ಬರ್ತಾ ಇದೆ, ಓದಿ ಯಾರಾದ್ರೂ? ನಾ ಓದ್ತೇನ್ರಿ ಸರ್. ಓದಿ. ಸಿದ್ದರಾಮೇಶ್ವರರ ವಚನ. ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತೋ, ಕರ್ಮಯೋಗವ ಮಾಡದೆ ನಿರ್ಮಲ ಶುಚಿತ್ವನರಿಯದ ಅರಿವ ಪರಿ ಇನ್ನೆಂತೋ, ಬೇಯದ ಅಶನವನುಂಬ ತಾವಾವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 1371. ಇದನ್ನು ಓದ್ಬೇಕು. ಬೇಡ, ಶರಣು ತಾಯಿ. ಶರಣ. ಏನ್ ಹೇಳಿದ್ರು ಸಿದ್ದರಾಮೇಶ್ವರು ಅಂದ್ರೆ, ಎಲ್ಲ ನೋಡಿ, ಈಗ ಕೃಷಿಯ ಮಾಡಿ ಉಣ್ಣದೆ ಹಸಿವ ಹರಿಯುವ ಪರಿ ಅಂತ. ಕೃಷಿಯ ಮಾಡಿ ಈಗೆಲ್ಲ ಮಾಡಿದ್ವಿ, ಅಕ್ಕಿ ಬಂತು, ಜೋಳ ಬಂತು, ಎಷ್ಟೊಂದು ಎಲ್ಲ ಬೆಳೆ ಗಿಳೆ ಎಲ್ಲ ಬಂತು. ಹಸಿವ ಹರಿ ಪುಣ್ಯ ಅಂತ ಅಂದ್ರೆ ಏನು? ಆ ಕೃಷಿ ಎಲ್ಲ ಮಾಡಿದ್ರಿ, ಅದನ್ನ ಆಹಾರವಾಗಿ ಅದನ್ನ ಮಾಡ್ಬೇಕಲ್ಲ, ಅವನ್ನ ಎಲ್ಲ ರಾಶಿ ಮಾಡ್ಬೇಕು, ಒಣಗಿಸ್ಬೇಕು, ರಾಶಿ ಮಾಡ್ಬೇಕು, ಮತ್ತೆ ಗಿರಣಿಗೆ ಹೋಗಿ ಆ ಹಿಟ್ಟೆಲ್ಲ ಮಾಡ್ಕೊಂಡು ಬರ್ಬೇಕು. ಏನು ಬೇಡಪ್ಪ, ನಾನು ಕೃಷಿಯ ಮಾಡ್ಬಿಡ್ತೀನಿ, ನಾನು ಹೊಟ್ಟೆ ತುಂಬಿಬೇಕು ಅಂದ್ರೆ ಆಗೋತ್ತಾ? ಆಗೋಲ್ಲ. ಕೃಷಿಯ ಮಾಡಿ ಉಣ್ಣದೆ ಅಂದಾಗ ಅದಕ್ಕೆಲ್ಲ ಪರಿಕರಗಳನ್ನ ಜೋಡಿಸಿಕೊಂಡು ಅದನ್ನ ಹೇಗೆ ಹಿಟ್ಟು ಮಾಡಬೇಕು, ಹಿಟ್ಟಿನಿಂದ ಮತ್ತೆ ಆಹಾರ ಪದಾರ್ಥಗಳನ್ನ ಹೇಗೆ ಮಾಡ್ಕೋಬೇಕು ಎಲ್ಲ ಮಾಡಿದ ನಂತರ ಹಸಿವು ಹರಿಯುವ ಪರಿ ಇನ್ನೆಂತು. ಬರೀ ಕೃಷಿ ಮಾಡಿದ ತಕ್ಷಣ ಏನು ಹೊಟ್ಟೆ ತುಂಬೋಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನೆ ಕರ್ಮಯೋಗವ ಮಾಡದೆ ನಿರ್ಮಲ ಶುಚಿತ್ವನರಿಯುವ ಪರಿ ಇನ್ನೆಂತು. ಶರಣರ ದೃಷ್ಟಿಯನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತ. ಯಾಕಂದ್ರೆ ಕರ್ಮಯೋಗವ ಮಾಡದೆ ನಿರ್ಮಲ ಶುಚಿತ್ವನರಿಯುವ ಪರಿ ಇನ್ನೆಂತು. ನಾನು ಒಂದು ಪೀಠಕ್ಕೆ ಪೀಠಾಧಿಪತಿಯಾಗಿ ಕೂತ್ಕೊಂಡು ಯಾವ ಕರ್ಮಯೋಗವನ್ನು ಮಾಡೋಲ್ಲ ಅಂತ ಅಂದ್ರೆ ನಿರ್ಮಲ ಶುಚಿತ್ವನರಿಯುವ ಪರಿ ಇನ್ನೆಂತು. ಕರ್ಮಯೋಗ ಎಲ್ರು ಮಾಡ್ಲೇಬೇಕು, ಅದು ಶರಣರ ಪರಿ. ಅದಕ್ಕೆ ಅಂಬಿಗರು, ಬಡೀಗರು, ಒಟ್ಟು ಬಟ್ಟೆ ಒಗೆಯೋರು, ನದಿ ದಾಟ್ಸೋರು ಎಲ್ಲ ಯಾಕೆ ಬಂದ್ರಂದ್ರೆ ಎಲ್ರು ಕರ್ಮಯೋಗದಲ್ಲಿ ಇದ್ದವ್ರೆ. ಸಿದ್ದರಾಮೇಶ್ವರಾದಿಯಾಗಿ ಎಲ್ರು ಕರ್ಮಯೋಗ ಇಲ್ಲದೆ ಶರಣರು ನಮ್ಗೆ ಸಿಗೋದೇ ಇಲ್ಲ. ಎಲ್ರು ಯಾವ್ದಾದ್ರು ಒಂದು ಕೆಲಸದಲ್ಲಿ ಇರೋರನೆ. ಈ ಕರ್ಮಯೋಗ ಇಲ್ಲದೆ ನಾನು ಶಿವಯೋಗವನ್ನ ಕಲಿತೀನಿ ಅಂದ್ರೆ ತುಂಬಾ 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 ಅಚಾತುರ್ಯದ ಮಾತು ಅದು. ಕರ್ಮಯೋಗ ಬೇಕು, ಯಾವ್ದಾದ್ರು ಒಂದು ಕಾಯಕದಲ್ಲಿ ನೀವು ಇರಲೇಬೇಕು. ಕರ್ಮಯೋಗವ ಮಾಡದೆ ನಿರ್ಮಲ ಶುಚಿತ್ವನರಿಯುವ ಪರಿ ಇನ್ನೆಂತು. ಬೇಯದ ಅಶನವನುಂಬ ತಾವಾಗುವುದು. ಬೇಯದ ಅಶನ ಅಂದ್ರೆ, ಈಗ ಅನ್ನಕ್ಕಿಟ್ಟಿರ್ತೀರಾ, ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂತ ಒಂದು ಅಗಳು ತೆಗೆದು ಹಿಚಿಕ್ ನೋಡ್ತೀರಾ ಅನ್ನ ಆಗಿದೆಯೋ ಇಲ್ಲ ಅಂತ. ಹಾಗೇನೆ ಅನ್ನ, ಬೇಯದ ಅನ್ನ, ಹಾಗೇನೆ ಬಿರುಸಾದ ಅಕ್ಕಿ ಇರೋ ಅನ್ನವನ್ನ ತಿನ್ನೋಕ್ಕಾಗುತ್ತೆ? ಬೇಯದ ಆಶನವನುಂಬ ತಾವಾಗುವುದು ಏನಂದ್ರೆ, ಆ ತರದ ಅನ್ನ ಏನಾದ್ರೂ ನೀವು ಉಣ್ಣೋದಂದ್ರೆ ಕರ್ಮಯೋಗ ಮಾಡಿದ್ರೆ ಸುಮ್ಮನೆ ಅನ್ನ ಉಣ್ತಿದ್ದೀರಿ, ಬೇಯಲ್ದೆ, ಅದು ಅಪಚನ ಆಗುತ್ತೆ, ನಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಯಾರು ಆ ತರದ ಅನ್ನ ಏನು ಉಣ್ಣೋಲ್ಲ. ಯಾವುದೇ ಪದಾರ್ಥ, ಯಾವುದೇ ಕಾಯಿ ಪಲ್ಯ ಇರ್ಲಿ, ಯಾವುದೇ ಇರ್ಲಿ, ಎಲ್ಲವನ್ನು ಚೆನ್ನಾಗಿ ಬೇಯಿಸಿದ ನಂತರ ನಾವು ಉಣ್ಣೋದು. ಬೇಯದ ಆ ಅಶನ ಅನ್ನೋದಿದೆಯಲ್ಲ, ಅದು ಯಾರು ಮಾಡೋಲ್ಲ, ಯಾರು ಸ್ವೀಕರಿಸೋದಿಲ್ಲ. ಅದನ್ನ ಗೊತ್ತಾಗುತ್ತೆ ತಾಯಂದ್ರಿಗೆ ಅಡಿಗೆ ಮಾಡುವಾಗ ಇದು ಬೆಂದಿದೆಯೋ ಇಲ್ಲೋ ಅನ್ನೋದು ಹೇಗೆ ನೋಡ್ಬೇಕು ಅಂತ. ಅವಾಗ ಕರೀತಾರೆ ಅವರು ಊಟಕ್ಕೆ ಬನ್ನಿ, ಅಡಿಗೆ ಆಗಿದೆ ಬನ್ನಿ, ಆಹಾರ ಸಿದ್ಧವಾಗಿದೆ ಬನ್ನಿ ಅಂತ ಯಾವಾಗ ಕರೀತಾರೆ? ಎಲ್ಲ ಪದಾರ್ಥ ಚೆನ್ನಾಗಿ ಬೇಯ್ದ ನಂತರನೇ ಕರೀತಾರೆ ಹೊರತು ಅರ್ಧಂಬರ್ಧ ಬೇಯ್ದು ಯಾರು ಕರೆಯೋಲ್ಲ. ಹೀಗಾಗಿ ಕರ್ಮಯೋಗದಲ್ಲಿ ಇದ್ದವರಿಗೆ ಮಾತ್ರ ಈ ಶಿವಯೋಗ ಒಲಿತಾ ಇದೆ. ಹಾಗೆ ಆಲಸಿಗಳಿಗೆ, ಜಡವಿದ್ದವರಿಗೆ ಅದೆಲ್ಲ ಆಗೋಲ್ಲ. ಅದನ್ನೇ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಇವರೆಲ್ಲ ಶಿವಯೋಗವನ್ನು ಮಾಡಿಕೊಂಡವರು. ಅವರೊಂದು ವಚನ ಹೇಳ್ತಿದ್ದಾರೆ, ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಇಂತು ಕ್ರಿ ಇಲ್ಲದೆ ಜ್ಞಾನ ಪ್ರಯೋಜನವಿಲ್ಲ, ಜ್ಞಾನವಿಲ್ಲದೆ ಕ್ರಿ ಪ್ರಯೋಜನವಿಲ್ಲವಯ್ಯ. ಅದು ಹೇಗೆಂದರೆ, ದೇಹವಿಲ್ಲದೆ ಪ್ರಾಣಕ್ಕೆ ಆಸರೆ ಉಂಟೆ ಅಯ್ಯ, ಪ್ರಾಣವಿಲ್ಲದೆ ಕಾಯಕ್ಕೆ ಚೈತನ್ಯ ಉಂಟೆ ಅಯ್ಯ. ಕ್ರಿ ಇಲ್ಲದೆ ಜ್ಞಾನಕ್ಕೆ ಆಶ್ರಯವಿಲ್ಲ, ಜ್ಞಾನವಿಲ್ಲದೆ ಕ್ರಿಯೆಗೆ ಆಶ್ರಯವಿಲ್ಲ,
ಕ್ರಿಯಾ ಜ್ಞಾನ ಪ್ರಕಾಶವಿಲ್ಲದೆ ಲಿಂಗಕ್ಕಾಶ್ರಯವಿಲ್ಲ. ಇದು ಕಾರಣ ಜ್ಞಾನ ಸತ್ಕ್ರಿಯೋಪಚಾರವಿರಬೇಕೆಂದಿತ್ತಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 248. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶಾಂತಕ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇಲ್ಲಿ ನೋಡಿ, ಒಂದು ಕ್ರಿಯೆ ಇದೆ. ಈಗ ಲಿಂಗ ಪೂಜೆಯನ್ನು ಹೀಗೆ ಮಾಡಿಕೊಳ್ಳಬೇಕು, ಇಷ್ಟಲಿಂಗ ಪೂಜೆಯನ್ನ ಬೆಳಿಗ್ಗೆ ಏಳಬೇಕು, ಅದನ್ನು ಹೇಗೆ ಮಾಡ್ಕೊಳ್ಳೋದು, ಇದೆಲ್ಲ ಕ್ರಿಯೆ. ಆದರೆ ಆ ಕ್ರಿಯೆ ಹಿಂದಿರುವ ಜ್ಞಾನ ಏನು, ಶಿವಜ್ಞಾನ ಏನು ಅಂದ್ರೆ ಏನು? ವಿಭೂತಿ ಯಾಕೆ ಹಚ್ಕೊಳ್ಬೇಕು, ವಿಭೂತಿಯ ಮಹಿಮೆ ಏನು, ಉದಕವನ್ನು ಲಿಂಗದ ಮೇಲೆ ಎರೆಯುವಾಗ ಅದರ ಅರ್ಥ ಏನು, ರುದ್ರಾಕ್ಷಿಯನ್ನ ನಾವು ಧಾರಣೆ ಮಾಡ್ತೀವಿ, ಆ ರುದ್ರಾಕ್ಷಿ ಅಂದ್ರೆ ಏನು, ಇವೆಲ್ಲ ಜ್ಞಾನ. ಬರೀ ಕ್ರಿಯೆ ಮಾಡ್ತೀನಿ, ಜ್ಞಾನ ಅದ್ರ ಹಿಂದಿರುವ ಮಹತ್ವ ಗೊತ್ತಿಲ್ಲ ಅಂದ್ರೆ ಹೇಗೆ? ಅದು ಪ್ರಯೋಜನ ಆಗೋಲ್ಲ. ಹಾಗೇನೆ ಜ್ಞಾನ ಇದೆ. ವಿಭೂತಿ ಅಂದ್ರೆ ಏನಂತ 1 ಗಂಟೆ ಮಾತಾಡ್ತೀನಿ, ರುದ್ರಾಕ್ಷಿ ಅಂದ್ರೆ ಏನಂತ 2 ಗಂಟೆ ಮಾತಾಡ್ತೀನಿ. ಆದ್ರೆ ಕ್ರಿಯೆ, ನಾನು ಎಂದಿಗೂ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಲ್ಲ ಅಂದ್ರೆ, ಇವು ಒಂದಕ್ಕೊಂದು ಹಾಗೆ ಬಿಟ್ ಮಾಡೋಕ್ಕಾಗೋಲ್ಲ. ನನಗೆ ಜ್ಞಾನ ಇದೆ, ಕ್ರಿಯೆ ಮಾಡೋಲ್ಲ, ಕ್ರಿಯೆ ಮಾಡ್ತೀನಿ, ಜ್ಞಾನ ಇಲ್ಲ ಅಂದ್ರೆ ಹೇಗೆ? ಅದು ಹಾಗಾಗೋಲ್ಲ. ಹಾಗೆ ಅಂದ್ರೆ ದೇಹವಿಲ್ಲದೆ ಪ್ರಾಣ ಇರುತ್ತಾ? ಪ್ರಾಣ ಇಲ್ಲದೆ ದೇಹ ಇರುತ್ತಾ? ಇಲ್ಲ. ಈಗ ಸತ್ತು ಹೋಗಿರೋದು ಅದಕ್ಕೆ ಏನು ಆಶ್ರಯ? ಏನ್ ಮಾಡೋದು? ಸತ್ತು ಹೋಗ್ಬಿಟ್ಟಿದೆ. ಪ್ರಾಣವಿಲ್ಲದ ಕಾಯಕ್ಕೆ ಚೈತನ್ಯ ಉಂಟು, ಅದು ಏನು ಮಾಡೋಕ್ಕಾಗಲ್ಲ. ಹಾಗೇನೆ ಕ್ರಿಯೆ ಇಲ್ಲದೆ ಜ್ಞಾನಕ್ಕೆ ಆಶ್ರಯವಿಲ್ಲ, ಜ್ಞಾನವಿಲ್ಲದೆ ಕ್ರಿಯೆಗೆ ಆಶ್ರಯವಿಲ್ಲ. ಹೀಗಾಗಿ ಇಲ್ಲಿ ಏನ್ ಹೇಳ್ತಾರೆ ಸ್ವಾನುಭವದ ನೆಲೆಯಲ್ಲಿ? ಅದೊಂದು ಶಿವಜ್ಞಾನ, ಅದನ್ನು ತಗೊಳ್ಬೇಕು, ಅದನ್ನ ಕ್ರಿಯೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಏಕೆಂದ್ರೆ ಅದನ್ನ ನನ್ನ ದೇಹಕ್ಕೆ ಅಳವಡಿಸಬೇಕು. ಕ್ರಿಯಾಜ್ಞಾನ ಅಂದ್ರೆ ಕ್ರಿಯೆ, ಶಿವಕ್ರಿಯೆ. ಇದೇನು ಇಷ್ಟಲಿಂಗ ಪೂಜೆ ಹೇಗೆ ಮಾಡಿಕೊಳ್ಳೋದು, ಏನು, ಇದೆಲ್ಲ ಕ್ರಿಯೆ. ಹಾಗೇನೆ ಅದರ ಹಿಂದಿರುವ, ಅದರಿಂದ ಒಳಗೆ ಅಡಗಿರುವ ಶಿವಜ್ಞಾನ, ಇವೆರಡರ ಪ್ರಕಾಶವಿಲ್ಲದೆ, ಬೆಳಕಿಲ್ಲದೆ ಲಿಂಗಕ್ಕೆ ಆಶ್ರಯವಿಲ್ಲ. ಅದಕ್ಕಾಗಿಯೇ ನಾವು ಇವೆಲ್ಲ ಸ್ಥಳಗಳನ್ನ ಅಭ್ಯಾಸ ಮಾಡಬೇಕು. ಏನಿದೆ ಅನ್ನೋದ ಕಂಡ್ಕೊಳ್ಬೇಕು, ಸತ್ಯ ಏನಿದೆ, ಇದರಿಂದ ಆಗೋ ಪ್ರಯೋಜನವೇನು ಅಂದ್ರೆ, ಆಗ ಜ್ಞಾನ ಸಿಕ್ಕ ನಂತರ ಆ ಕ್ರಿಯೆಯಲ್ಲಿ ನಾವು ತೊಡಗಬಹುದೇ ವಿನಃ ಒಂದಕ್ಕೊಂದು ನಾನು ಜ್ಞಾನವನ್ನು ಅಪಾರವಾಗಿ, ನಾನು ಶಿವಜ್ಞಾನಿಯಾಗಿದ್ದೇನೆ, ಆದ್ರೆ ನಾನು ದಿನಾಲು ಇಷ್ಟಲಿಂಗ ಪೂಜೆ ನನಗೆ ಬೇಕಾಗಿಲ್ಲ ಅನ್ನೋಕ್ಕಾಗಲ್ಲ. ಜ್ಞಾನ ಸತ್ಕ್ರಿಯೆ ಉಪಚಾರವಿರಬೇಕೆಂದಿತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಅದಕ್ಕಾಗಿ ಬಂಧುಗಳೇ, ಇವೆಲ್ಲ ಎಷ್ಟೇ ಕಷ್ಟ ಆಗ್ಲಿ, ಏನೇ ಆಗಲಿ, ಈ ಸ್ಥಳಗಳನ್ನ ನಾವು ನೋಡ್ಲೇಬೇಕು. ಆಗೇನಾಗುತ್ತೆ, ಒಂದು ಶಿವಜ್ಞಾನ ಸಿಗ್ತಾ ಇದೆ. ಆ ಶಿವಜ್ಞಾನದ ಒಂದು ಸಂಕ್ಷಿಪ್ತವಾಗಿ ಇದನ್ನ ಹೇಗೆ ನಾವು ಸಾಕರಿಸಿಕೊಂಡು ಅದನ್ನ ಕ್ರಿಯೆ ರೂಪದಲ್ಲಿ, ಸತ್ಕ್ರಿಯೆ ರೂಪದಲ್ಲಿ ಮಾಡಿ ದಿನ ಇಷ್ಟಲಿಂಗ ಪೂಜೆಯಲ್ಲಿ ಅದನ್ನ ಅಳವಡಿಸಿಕೊಂಡಾಗ ಈ ಶಿವಯೋಗ ಸಾರ್ಥಕವಾಗ್ತಾ ಇದೆ. ಜ್ಞಾನ ಸತ್ಕ್ರಿಯೋಪಚಾರವಿರಬೇಕೆಂದಿತ್ತಾಯ ಅನ್ನೋದು ಈ ಶಿವಯೋಗದ ಹಿಂದಿರುವ ಒಂದು ಮಹತ್ವವಾಗಿದೆ ಅನ್ನೋದನ್ನ ನಾವು ಅರ್ಥವ ಮಾಡಿಕೊಳ್ಳಬೇಕು. ಸೊಡ್ಡಳ ಬಾಚರಿಸರ ಒಂದು ವಚನವನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಸರ್ವಶರಣರಿಗೂ ಶರಣ ಶರಣಾರ್ಥಿಗಳು. ಸೊಡ್ಡಳ ಬಾಚರಸರ ವಚನ. ಈ ಪತ್ರಿಗೆ ಫಲ, ಈ ಪುಷ್ಪಕ್ಕೆ ಫಲ, ಈ ಪೂಜೆಗೆ ಫಲವೆಂಬ ಕೈಕೂಲಿಗಾರರು ಅವರೆಲ್ಲ ಕಾರ್ಮಿಕಗಳಯ್ಯ. ಪುಣ್ಯ ಪಾಪವೆಂಬ ಕರ್ಮಿಗಳಯ್ಯ. ಸ್ವರ್ಗ ನರಕಗಳ ನುಂಬ ಕರ್ಮಿಗಳಯ್ಯ. ಒಡಲೊಡನೆ ಪಡಿ ಪದಾರ್ಥವ ಮೃಡದೇವ ಸೊಡ್ಡಳಂಗರ್ಪಿತವಾದಾತ ಬೆಡಗಿನ ಶಿವಪುತ್ರ ಉಳಿದವರಂತಿರಲಿಲ್ಲ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 736. ಎಲ್ಲರಿಗೂ ಶರಣು. ಈ ಕಡೆ ಬೇಡ ಶರಣು. ಏನ್ ಹೇಳಿದ್ರು ಸೊಡ್ಡಳ ಬಾಚರಿಸರು? ಏನಂದ್ರು? ಮಲ್ಲಿಗೆ ಹೂವಿನ ಗಿಡ ಹಚ್ತೀನಿ ನಾನು. ಯಾಕೆ ಮಲ್ಲಿಗೆ ಹೂವಿನ ಗಿಡ ಹಚ್ತೀನಿ? ನಂಗೆ ಮಲ್ಲಿಗೆ ಹೂವು ಸಿಗ್ಬೇಕು ಅಂತ ಹಚ್ತೀನಿ. ಮಾವಿನ ಹಣ್ಣಿನ ಗಿಡ ಹಚ್ತೀನಿ. ಯಾಕೆ? ಮಾವಿನ ಹಣ್ಣು ಬೇಕು ಅಂತ. ಹುಣಸೆ ಹಣ್ಣಿನ ಗಿಡ ಹಚ್ತೀನಿ. ಯಾಕೆ? ಹುಣಸೆ ಹಣ್ಣು ಬರುತ್ತಾ ಅಂತ. ಯಾಕೆ? ನನ್ಗೆ ಗೊತ್ತು, ಈ ಗಿಡ ಹಚ್ಚಿದ್ರೆ ಈ ಹೂ ಸಿಗುತ್ತೆ, ಈ ಹಣ್ಣಿನ ಗಿಡವನ್ನು ಹಚ್ಚಿದ್ರೆ ಈ ಹಣ್ಣು ಸಿಗುತ್ತೆ ಅಂತ ಮಾಡ್ತೀನಿ. ಏಕೆ ಹೇಳಿ? ನನಗೊಂದು ಫಲ ಸಿಗ್ತಾ ಇದೆ, ನಾನು ಏನಾದ್ರೂ ಕೆಲಸ ಮಾಡಿ ಏನಾದ್ರೂ ಇದನ್ನ ಕಾರ್ಯ ಮಾಡಿದ್ರೆ ನನಗೆ ಇದಕ್ಕೆ ಫಲ ಸಿಗೋದಿದೆ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಇಷ್ಟಲಿಂಗ ಪೂಜೆ ಹಾಗಿದೆ ಏನು? ಇಷ್ಟಲಿಂಗ ಪೂಜೆ ನಾನು ಮಾಡ್ಕೊಂಡ್ರೆ ಈ ಫಲ ಸಿಗುತ್ತೆ, ಆ ಫಲ ಸಿಗುತ್ತೆ, ಆ ಫಲ ಸಿಗುತ್ತೆ, ಈ ಫಲ ಸಿಗುತ್ತೆ ಅಲ್ಲ. ಹಾಗೇನಾದ್ರೂ ನಾವು ಅಂದ್ಕೊಟ್ರೆ ನಾವು ಕೂಲಿಕಾರರಾಗ್ತೀವಿ, ಕರ್ಮಿಗಳಾಗ್ತೀವಿ. ಯಾಕೆ ಇವೆಲ್ಲ ಮಾತಾಡಿದ್ರು ಸೊಡ್ಡಳ ಬಾಚರಿಸರು?
ನಮ್ಗೆ ಯಾಕೆ ಕೂಲಿಕಾರರು, ಯಾಕೆ ಕರ್ಮಿಗಳು ಅಂದ್ರು ಆ ಇಷ್ಟಲಿಂಗದ ಜೊತೆ ನಾವು ವ್ಯವಹಾರ ಮಾಡೋಕ್ಕಾಗಲ್ಲ. ಇಂಥವ್ರೆ ಹೇಳಿದ್ರು, ಇದನ್ ಮಾಡಿದ್ರೆ ಪುಣ್ಯ ಬರುತ್ತೆ, ಇದನ್ ಮಾಡಿದ್ರೆ ಪಾಪ ಬರುತ್ತೆ, ಅಲ್ಲಿ ಸ್ವರ್ಗ ನರಕ, ಅಲ್ಲಿ ಒಯ್ತಾರೆ, ಕೊತ ಅಂತ ಕುದಿತಾರೆ, ಎಣ್ಣೆಯಲ್ಲಿ ಹಾಕ್ತಾರೆ, ಸುಡ್ತಾರೆ, ಅದು ಸ್ವರ್ಗ ಹಾಗಿದೆ, ನರಕ ಹೀಗಿದೆ ಅಂತ. ಅಯ್ಯ ಎಂಬುದೇ ಸ್ವರ್ಗ, ಎಲುಬೆ ಎಂಬುದು ನರಕ ಅಂತ ನಮ್ಮ ಶರಣರು ನಮಗೆ ಹೇಳಿದ್ರು. ಇವರ ಸ್ವರ್ಗ ನರಕದ ಪರಿಕಲ್ಪನೆಯೇ ಬೇರೆ, ನಮ್ಮ ಸ್ವರ್ಗ ನರಕದ ಪರಿಕಲ್ಪನೆಗಳೇ ಬೇರೆ. ಹೀಗಾಗಿ ಈ ಗಿಡ ನೆಟ್ರೆ ಆ ಹಣ್ಣು ಸಿಗ್ತದೆ, ಈ ಹೂವಿನಿಂದ ಆ ಫಲ ಸಿಗ್ತದೆ, ಇದೆಲ್ಲ ಈ ತರ ಇಲ್ಲ. ನಾನು ಮಾಡ್ಕೊಳ್ಳೋ ಪೂಜೆ ಅದರಿಂದ ನನಗೆ ಏನಾದ್ರೂ ಸಿಗ್ತಾ ಇದೆ, ಫಲ ಸಿಗೋದಿದೆ, ಈ ತರದ ಯಾವುದೇ ಒಂದು ಆಶೆ ಇಟ್ಟುಕೊಂಡು ನಾವು ಮಾಡೋಲ್ಲ. ಯಾಕಂದ್ರೆ ನಾವು ಕೈಕೂಲಿಕಾರರು ಅಲ್ಲ. ಅಂತ ಸಾಮಾನ್ಯ ಜನರಿಗೆ ಇರುತ್ತೆ ಅದು. ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಸ್ವರ್ಗ ಅಂದ್ರೆ ಏನು, ನರಕ ಅಂತ ಕೆಲವೊಂದು ಅಪನಂಬಿಕೆಗಳಿಗೆ ಇರ್ತವೆ. ಆದ್ರೆ ಈ ಕ್ರಿಯಾಗಮ ಸ್ಥಳಿ ಅಂತ ಏನ್ ನಾವು ಮಾತಾಡ್ತಿದೀವಲ್ಲ ಇವಾಗ, ಆತ ಏನ್ ಮಾಡ್ತಾನೆ, ಸಕಲ ಪದಾರ್ಥವನ್ನ ನನಗೇನ್ ಇವತ್ತು ಸಿಗುತ್ತಲ್ಲ, ನನ್ನ ಆ ಕರ್ಮಯೋಗ ಅಂತ ಏನ್ ಮಾತಾಡಿದ್ವಲ್ಲ, ನನ್ನ ಯಾವುದೇ ಸತ್ಯಶುದ್ಧ ಕಾಯಕ ಇರಲಿ, ಅದರಿಂದ ನನಗೆ ಏನ್ ಸಿಗುತ್ತೋ, ಅವನ ದಯೆಯಿಂದ, ಅವನ ಕರುಣೆಯಿಂದ, ಅವನ ಆಶೀರ್ವಾದದಿಂದ ನನಗೆ ಏನ್ ಸಿಗುತ್ತೋ ಅದು ಎಲ್ಲ ಆತನ ಸೊಮ್ಮೆಂದು, ಆತನೇ ಕರುಣಿಸಿದ ಸಂಪತ್ತೆಂದು ಪರಿಗಣಿಸಿ ಶಿವನಿಗೇ ಅರ್ಪಿಸಿ ಅಲ್ಲಿ ಅವನಿಗೆ ಬಿಟ್ಬಿಡೋದು. ಮತ್ತೇನು ಬೇಡೋದಿಲ್ಲ. ಫಲಪದಗಳನ್ನೇನೂ ಬಯಸದೇ ಇರುವ ಸದ್ಭಕ್ತ. ನಾನು ಇದನ್ನ ಕೊಡ್ತೀನಿ, ಅದನ್ನ ಕೊಡು, ನಿನಗೆ ರುದ್ರಾಭಿಷೇಕ ಮಾಡ್ತೀನಿ, ಅದನ್ನ ಮಾಡಿಸು, ಈ ಅಭಿಷೇಕ ಮಾಡಿಸ್ತೀನಿ, ಆ ಅಭಿಷೇಕ ಮಾಡಿಸ್ತೀನಿ, ನಾನು 21 ತೆಂಗಿನಕಾಯಿ ಬಿಡಿಸ್ತೀನಿ, ನಾನು 8 ದಿವಸ ಉಪವಾಸ ಇರ್ತೀನಿ, ಈ ತರದ ಇಲ್ಲಿ ವ್ಯವಹಾರ ಇಲ್ಲ. ಹಾಗೆ ಮಾಡಿದಾಗ ನೀನ್ ನನಗೆ ಇದನ್ನ ಮಾಡು, ನನ್ನ ಮಗನಿಗೆ ರ್ಯಾಂಕ್ ಬರ್ಸು, ನಾನು ಆ ಅಭಿಷೇಕ ಮಾಡಿಸ್ತೀನಿ, ಇದೆಲ್ಲ ಈ ತರದ ಒಂದು ಲೇವಾದೇವಿ ವ್ಯವಹಾರ ಇದಿರೋಲ್ಲ. ಯಾಕೆ? ನಾನು ಅವನು ಆ ತರ ಒಂದು ಸಂಬಂಧದಲ್ಲಿ ಇಲ್ಲ. ಆದ್ದರಿಂದ ಸಾಮಾನ್ಯ ಜನರಂತೆ ಅಲ್ಲ ನಾವು. ಸಾಮಾನ್ಯ ಜನರಂತೆ ನಾವು ಇದಕ್ಕೇನು ಕಾಣಿಸ್ತಾರಲ್ಲ, ಆ ತರ ಅಲ್ಲ. ಅವನು ಶಿವಯೋಗ ಈ ತರ ಇದ್ದಾಗ, ಅಂದ್ರೆ ಉಳಿದವರಂತೆ ಜೀವನೆಲ್ಲ ಅತ್ಯಂತ ಶಿವನಲ್ಲಿ ಅಪಾರ ನಿಷ್ಠೆ ಉಳ್ಳವ, ಅವನು ಶಿವಯೋಗ ಪಥದಲ್ಲಿ ಸರಾಗವಾಗಿ ಬೆಡಗಿನ ಶಿವಪುತ್ರ ಅಂತ ಕರೀತಾ ಇದ್ದಾರೆ. ಇಲ್ಲಿಗೆ ಆ ಜ್ಞಾನಾಗಮ ಕ್ರಿಯಾಗಮ ಒಂದೇನು ಸ್ಥಳ ಇತ್ತಲ್ಲ ಅಲ್ಲಿಗೆ ಮುಗಿತಾ ಇದೆ. ಈಗ ಭಾವಾಗಮ ಸ್ಥಳ, ಅಲ್ಲಿ ಕ್ರಿಯಾಗಮ ಸ್ಥಳ ಆಯಿತು. ಈಗ ಭಾವಾಗಮ ಸ್ಥಳದಲ್ಲಿ ಏನಂದ್ರೆ, ಒಂದು ವಸ್ತುವನ್ನ ನೀವು ನೋಡ್ತೀರಾ, ನೋಡಿದ ತಕ್ಷಣ ಈಗ ಒಂದು ಕೈಯಲ್ಲಿ ಈಗ ಇದು ವಾಚ್ ಇದೆ. ಈ ವಾಚ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ವಾಚು. ಇದು ಏನಂದ್ರೆ ಇದು ಸಮಯವನ್ನ ತೋರಿಸುತ್ತೆ, ಈಗ ಎಷ್ಟಾಗಿದೆ ಎಲ್ಲ ಹೇಳುತ್ತೆ. ಅದು ಒಂದು ವಸ್ತುವನ್ನ ನೋಡಿದಾಗ ನಿರ್ಣಯ ಮಾಡುವ ಒಂದು ಶಕ್ತಿ ನಮ್ಮ ಮನಸ್ಸಿಗೆ ಇರ್ತಾ ಇದೆ. ಅದು ಏನಾಗುತ್ತೆ, ಕಣ್ಣಿನಿಂದ ನೋಡಿದಾಗ ನನ್ನ ಮನಸ್ಸಿನ ಒಳಗೆ ಹೋಗುತ್ತೆ, ಅದನ್ನ ನಾನು ಮುಟ್ಟಿ ನೋಡ್ತೀನಿ, ಬೆಚ್ಚಗಿದೆಯೋ ತಂಪಿದೆಯೋ ಅದು ಎಲ್ಲ ಹೇಳುತ್ತೆ ಅದು. ಯಾಕಂದ್ರೆ ನನ್ನ ಹತ್ರ ಇವೆಲ್ಲ ಜ್ಞಾನೇಂದ್ರಿಯಗಳಿವೆ, ಆ ಕೈಯಲ್ಲಿ ಹಿಡ್ಕೊಳ್ಳೋಕೆ ಕರ್ಮೇಂದ್ರಿಯಗಳಿವೆ. ಆಗ ಏನಾಗುತ್ತೆ, ಬುದ್ಧಿಗೆ ಈ ನೇತ್ರದಿಂದ ನೋಡಿದಂತ ಒಂದು ಏನು ಬಿಂಬ ಇದೆಯಲ್ಲ, ಪ್ರತಿಬಿಂಬ, ಅದು ಮೆದುಳಿಗೆ ಹೋಗಿ ಇದು ವಾಚ್ ಇದೆ, ಇದು ಗಡಿಯಾರ ಇದೆ, ಕೈ ಗಡಿಯಾರ ಇದೆ ಅಂತ ಅದನ್ನ ಹೇಳ್ತಾ ಇದೆ. ಇದು ಈ ವಸ್ತುವಿಗೆ ನನಗೆ ಈಗಾಗಲೇ ಇರುವ ಒಂದು ಜ್ಞಾನ, ವಸ್ತುವಿನ ಬಗ್ಗೆ ಇರುವ ಜ್ಞಾನ ನನಗೆ ಈಗಾಗಲೇ ಅಲ್ಲಿ ನನ್ನ ಮೆದುಳಿನಲ್ಲಿ ಅದೆಲ್ಲ ಕಂಪ್ಯೂಟರ್ ತರ ಅಲ್ಲಿ ಇರುತ್ತೆ. ಹೀಗಿದ್ರೆ ಇದು ವಾಚ್ ಅಂತಾರೆ, ಇದರಲ್ಲಿ 2 ಮುಳ್ಳು ಇರುತ್ತೆ, 1 ನಿಮಿಷ ತೋರಿಸುತ್ತೆ, 1 ಗಂಟೆ ತೋರಿಸುತ್ತೆ, ಇದೆಲ್ಲ ನನಗಿದೆ. ಆಲ್ರೆಡಿ ಇಟ್ ಇಸ್ ಪ್ರಿಂಟೆಡ್ ಇನ್ ಮೈ ಬ್ರೈನ್. ಹೀಗಾಗಿ ಆ ವಸ್ತು ಯಾವುದು ಅನ್ನೋದು ನನಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ. ಅದೊಂದು ಜ್ಞಾನ. ಆ ಒಂದು ಭಾವಶುದ್ಧವಾದ ಮನಸ್ಸಿನಿಂದ ನಾವು ಏನ್ ಮಾಡ್ಬೇಕಾಗ್ತಾ ಇದೆ, ಶಿವ ಅಂದ್ರೆ ಏನು, ಇಷ್ಟು ದಿನ ನಾನು ಏನೇನು ಮಾಡ್ಕೊಂಡಿದ್ನಲ್ಲ ಶಿವನ ಬಗ್ಗೆ ಏನೇನು ಪರಿಕಲ್ಪನೆಗಳು, ಈಗೆಲ್ಲ ಸ್ಥಳಗಳನ್ನ ನಾವು ನೋಡ್ಕೋತ ಬಂದ್ವಿ. ಹೇಗಿದ್ದಾನೆ, ಅವನಿಗೆ ವಿಭೂತಿ ಧಾರಣೆ ಯಾಕೆ ಮಾಡಬೇಕು, ರುದ್ರಾಕ್ಷಿ ಧಾರಣೆ ಅಂದ್ರೆ ಏನು, ಆ ದೀಕ್ಷೆಗಳು ಯಾವುವು, ಅವುಗಳ ಒಂದು ಎಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದೀವಿ. ಇವಾಗ ಹೇಗೆ ನಾವು ನಿಷ್ಠೆಯಿಂದಿರ್ಬೇಕು, ಮಹೇಶ ಸ್ತರದಲ್ಲಿ ಭಕ್ತಿಯನ್ನ ಹೇಗೆ ನಿಷ್ಠೆಗೊಳಿಸಬೇಕು, ಭಾವಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನನ್ನ ಪೂಜಿಸಬೇಕು. ಆ ಭಾವಶುದ್ಧ ಅನ್ನೋದೇನಿದೆಯಲ್ಲ, ಅದೊಂದು ಶಬ್ದ ಅತ್ಯಂತ ಸಾಮಾನ್ಯವಾದ ಶಬ್ದ ಅಲ್ಲ. ಭಾವಶುದ್ಧ ಮಾಡಿಕೊಳ್ಳೋದೇ ಒಂದು ಶಿವಯೋಗ. ಹೇಗೆ ಹೇಳಿ, ಇಲ್ಲೊಂದು ಕಡುಜಿರಿಗೆ ಹುಳ ಚಿತ್ರ ಬರ್ತಾ ಇದೆ ನೋಡಿ, ಅದು ಯಾವಾಗ್ಲೂ ತನ್ನದೇ ಒಂದು ಧ್ಯಾನದಲ್ಲಿ ಇರ್ತದೆ. ತನಗೇನು ಆಹಾರ ಬೇಕಲ್ಲ, ಅದು ಎಲೆ ಇರ್ಲಿ ಏನೇ ಇರ್ಲಿ, ಅಥವಾ ತನ್ನ ಇನ್ನೊಂದು ಕ್ರಿಮಿಕೀಟ ಹಿಡಿಯೋದಿರ್ಲಿ, ಅದೇ ಭಾವದಲ್ಲಿ ಸತತವಾಗಿ ಅದೇ ಧ್ಯಾನದಲ್ಲಿ ಇರ್ತಾ ಇದೆ. ಅದಕ್ಕೆ ನಮ್ಮ ಶರಣರು ಕೀಟಕುಂಡಲಿಗ ಅಂತ ಕರೀತಾರೆ. ತನಗೇನ್ ಬೇಕೋ ಅದನ್ನ ಧ್ಯಾನದಲ್ಲಿ ಇರುತ್ತೆ ಅದು. ಅದಕ್ಕೆ ನಮ್ದೇನು, ನಾವು ಎಲ್ಲಾ ಕ್ರಿಯೆಗಳನ್ನ ಈ ಲೌಕಿಕ ಜಗತ್ತಿನಲ್ಲಿ ಮಾಡ್ತಾ ಇರ್ತೀವಿ, ಆದ್ರೆ ಒಳಗೆ ಭಾವದಲ್ಲಿ ಮಾತ್ರ ಯಾವಾಗೂ ಆ ಇಷ್ಟಲಿಂಗದ
ಒಂದು ಧ್ಯಾನದಲ್ಲಿ ನಾವು ಇರಬೇಕು. ಯಾಕೆ ಇರಬೇಕು? ಯದ್ಭಾವಂ ತದ್ಭವತಿ. ಯಾವದ್ ಭಾವದಲ್ಲಿ ನಾವು ಇರ್ತೀವೋ ಅದೇ ಹಾಗೆ ಇರ್ತಾ ಇದ್ದೀವಿ. ಭಕ್ತನು ಯಾವುದನ್ನು ಹೇಗೆ ಉಪಾಸಿಸ್ತಾನೋ ಹಾಗೇ ಇರ್ತಾನೆ. ಹೇಗೆ ಭಾವವಿರ್ತದೆ ಹಾಗೇ ತಾನಾಗಿರ್ತಾನೆ. ಸದ್ರೂಪ ಶಿವನ ಅನುಸಂಧಾನ ಮಾಡಿದರೆ ಆ ಶಿವನು ಭಾವದಲ್ಲಿ ಪ್ರಕಾಶಿಸುತ್ತಾನೆ. ಶಿವಭಾವದಿಂದ ದೇವನನ್ನು ಅಪ್ಪಿದ ಮಾಹೇಶ್ವರನ ಅಂಗವೀಗ ಲಿಂಗಮಯವಾಗ್ತಾ ಇದೆ. ಅವನ ಮನಸ್ಸು ಮತ್ತು ಪ್ರಾಣ ಇಷ್ಟಲಿಂಗದಲ್ಲಿ ಬೆರೀತಾ ಇವೆ. ಕ್ರಿಯಾ, ಜ್ಞಾನ ಮತ್ತು ಭಾವಗಳು ಸಂಯೋಜನೆಗೊಂಡಾಗ ಶಿವಾನಂದ ಲಭಿಸ್ತಾ ಇದೆ. ಶಿವಾರ್ಚನೆ ರೂಪದ ಕ್ರಿಯೆ, ಶಿವಜ್ಞಾನ ಮತ್ತು ಶಿವಭಾವಗಳು ಈ ಇಷ್ಟಲಿಂಗ ಪೂಜೆಗೆ ಬೇಕಾಗ್ತಾ ಇವೆ. ಅದಕ್ಕೆ ಶರಣರೇ, ಪೂಜೆಗೆ ಮೂಲವಾದದ್ದು ಸದ್ಭಾವ. ಎಲ್ಲಿದೆ ಅದು ಅಂದ್ರೆ ನಮ್ಮ ಪವಿತ್ರ ಕಣ್ಣು. ಯಾಕೆ? ಅದಕ್ಕೆ ನಿರೀಕ್ಷೆ 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 ಅಂತ ಯಾಕೆ ಹೇಳ್ತಾರಂದ್ರೆ, ಆ ಸದ್ಭಾವ ನಿಮಗೆ ಬೇಕಂದ್ರೆ ಪವಿತ್ರ ಕಣ್ಣುಗಳು ಬೇಕು. ಆ ಭಾವನೇತ್ರವಿಲ್ಲದವನು, ಆ ಶಿವಭಾವನೇತ್ರವಿಲ್ಲದವನು ದೇವನ ಒಂದು ರೂಪವನ್ನ ನೋಡೋದು ಸಾಧ್ಯವೇ ಇಲ್ಲ. ಭಾವಗಣ್ಣಗಳಿಂದ, ಅರ್ಧಲಿಮಿತ ಕಣ್ಣುಗಳಿಂದ ಇಷ್ಟಲಿಂಗಗಳನ್ನ ಸತತವಾಗಿ ನೀವು ನೋಡಿಕೊಳ್ಳಿ ಅಂತ ಯಾಕೆ ಹೇಳಿದ್ರಂದ್ರೆ, ಆ ಭಾವಗಣ್ಣ ತೆರೆದಾಗ ಏನಾಗ್ತಾ ಇದೆ? ಶಿವದರ್ಶನವಾಗ್ತಾ ಇದೆ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ಹೇಳ್ತಾ ಇದ್ದಾರೆ ಈ ಭಾವಾಗಮ ಸ್ಥಳದಲ್ಲಿ. ಓದಿ ನೋಡೋಣ ಯಾರಾದ್ರೂ. ಶರಣ ಓಂ ಶ್ರೀ ಶರಣಾರ್ಥಿ. ಬಸವಲಿಂಗಾಯ ತೋಂಟದ ನಮಃ. ಸಿದ್ಧಲಿಂಗ ಶಿವಯೋಗಿಗಳು. ಶರಣನ ನಂಗ ಲಿಂಗವನ್ನರ್ಪಿತವಾಗಿ ಶರಣನ ತನುವೇ ಲಿಂಗದ ತನು ನೋಡ. ಲಿಂಗದ ತನು ಶರಣನಪ್ಪಿತ್ತಾಗಿ ಶರಣನ ತನುವೇ ಲಿಂಗದ ತನು ನೋಡ. ಶರಣನ ಮನ ಲಿಂಗವನ್ನಪ್ಪಿ ಲಿಂಗದ ಮನ ಶರಣವನ್ನಪ್ಪಿದ ಕಾರಣ ಶರಣನ ಮನವೇ ಲಿಂಗ, ಲಿಂಗದ ಮನವೇ ಶರಣ ನೋಡ. ಶರಣನ ಹರಣನ ಲಿಂಗವನ್ನಪ್ಪಿ ಲಿಂಗದ ಹರಣ ಶರಣವನ್ನಪ್ಪಿದ ಕಾರಣ ಶರಣನ ಹರಣವೇ ಲಿಂಗ, ಲಿಂಗದ ಹರಣವೇ ಶರಣ ನೋಡ. ಶರಣನ ಭಾವವೇ ಲಿಂಗ, ಲಿಂಗದ ಭಾವವೇ ಶರಣ ನೋಡ. ಅಹಂ ಮಹೇಶ್ವರಃ ಪ್ರಾಣೋ ಮಮ ಪ್ರಾಣೋ ಮಾಹೇಶ್ವರಃ. ತಸ್ಮಾದ ವಿರಳಂ ನಿತ್ಯಂ ಶರಣಂ ನಾಮ ವರ್ತತೆ ಎಂದುದಾಗಿ ಭಾವಭೇದವಿಲ್ಲ ಶರಣಲಿಂಗಕ್ಕೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 220. ಶರಣು ಶರಣಾರ್ಥಿ ಸರ್ವರಿಗೂ ಭಕ್ತಿಪೂರ್ವಕ. ಶಶಿಕಲಾ ಅಕ್ಕ, ಶರಣು ಶರಣಾರ್ಥಿಗಳು. ವಚನದ ಸಂಖ್ಯೆ 290. ಈ ವಚನ ನೋಡಿ ಹೇಗೆ ರೋಮಾಂಚನ ಆಗುತ್ತೆ ನೋಡಿ. ಎಷ್ಟೊಂದು ಸರಳ ಸುಂದರ. ಶರಣನ ಅಂಗ ಲಿಂಗವನ್ನಪ್ಪಿತ್ತಾಗಿ. ನೀವು ಇಮ್ಯಾಜಿನ್ ಮಾಡಿ, ಒಂದು ಊಹೆ ಮಾಡಿಕೊಳ್ಳಿ. ಏನು? ನೀವು ಈಗ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಿದ್ದಾರೆ ಅಂತ. ನಿಮ್ಮ ಕರಹಸ್ತದಲ್ಲಿ ಈಗ ಇಷ್ಟಲಿಂಗ ಇದೆ, ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇಷ್ಟಲಿಂಗ ಪೂಜೆಯಲ್ಲಿ ನೀವು ಶಿವಧ್ಯಾನದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆಗೇನಾಗ್ತಾ ಇದೆ ನೋಡಿ. ಶರಣನ ಅಂಗ ಲಿಂಗವನ್ನ ಅಪ್ಪಿತ್ತಾಗಿ ಶರಣನ ತನುವೇ ಲಿಂಗದ ತನು ನೋಡ. ಯಾವಾಗ ಕರಹಸ್ತದಲ್ಲಿ ಲಿಂಗ ಬಂತು ಆವಾಗ ಶರಣನ ತನುವೇ ಲಿಂಗದ ತನು ನೋಡ. ಇಷ್ಟಲಿಂಗದ ತನು ಬೇರೆ ಅಲ್ಲ, ಶರಣನ ತನು ಬೇರೆ ಅಲ್ಲ. ಲಿಂಗದ ತನು ಈಗ ಶರಣನನ್ನ ಅಪ್ಪಿಕೊಂಡಿತ್ತು. ಹೀಗಾಗಿ ಶರಣನ ತನುವೇ ಲಿಂಗದ ತನು ನೋಡ. ಇದು ಲಿಂಗಾಂಗ ಸಾಮರಸ್ಯ. ಶರಣನ ಮನ ಲಿಂಗವನ್ನಪ್ಪಿದೆ, ಲಿಂಗದ ಮನ ಶರಣವನ್ನಪ್ಪಿದೆ. ಇದೇ ಲಿಂಗಾಂಗ ಸಾಮರಸ್ಯ ಬಂಧುಗಳೇ. ಶರಣನ ಮನವೇ ಲಿಂಗ, ಲಿಂಗದ ಮನವೇ ಶರಣ ನೋಡ. ಶರಣನು ಹರಣ ಲಿಂಗವನ್ನಪ್ಪಿ ಲಿಂಗದ ಹರಣ ಶರಣನಪ್ಪಿದ ಕಾರಣ ಶರಣನ ಹರಣವೇ ಲಿಂಗ, ಲಿಂಗದ ಹರಣವೇ ಶರಣ ನೋಡ. ಶರಣನ ಭಾವವೇ ಲಿಂಗ, ಲಿಂಗದ ಭಾವವೇ ಶರಣ ನೋಡ. ನೋಡಿ ಹೇಗೆ. ಯಾಕೆ ತೋಂಟದ ಸಿದ್ಧಲಿಂಗಗಳಿಗೆ ಶಿವಯೋಗಿಗಳು ಯಾಕಂದ್ರೆ ಶಿವಯೋಗಿ ಆಗಿಲ್ದವ್ರಿಗೆ ಈ ತರದ ಶಬ್ದಗಳನ್ನ ರಚಿಸಿ ಇಂಥ ವಚನಗಳನ್ನ ನಮ್ಮ ಮುಂದೆ ಇಡೋಕ್ಕಾಗಲ್ಲ. ಶಿವಯೋಗವನ್ನು ಸಿದ್ಧಿಸಿಕೊಂಡವರಿಗೆ ಮಾತ್ರ ಇಂಥ ವಚನಗಳು ಹೇಳಬಹುದೇ ಹೊರತಾಗಿ ಯಾರು ಹಾಗೇನೆ ಬರೆಯೋಕ್ಕಾಗಲ್ಲ. ಏನ್ ಶಬ್ದಗಳು ನೋಡಿ. ಇದೇ ಲಿಂಗಾಂಗ ಸಾಮರಸ್ಯ. ಎಲ್ಲವನ್ನು ಹೇಳ್ತಾ ಇದ್ದಾರೆ. ಲಿಂಗ ಅಂದ್ರೆ ಯಾರು, ಅಂಗ ಅಂದ್ರೆ ಹೇಗೆ, ಅವು ಪರಸ್ಪರ ಪೂರಕವಾಗಿ ಅಲ್ಲಿರುವ ಭಾವ ಹೇಗೆ ಒಂದಕ್ಕೊಂದು ಕೂಡ್ತಾ ಹೋಗ್ತಾ ಇವೆ. ಅದಕ್ಕೆ ಮಾಹೇಶ್ವರ ಪ್ರಾಣೋ ಮಾಹೇಶ್ವರ ಅಂದ್ರೆ ಏನು? ನನ್ನ ಪ್ರಾಣ ಆ ಲಿಂಗ, ಆ ಲಿಂಗ ನನ್ನ ಪ್ರಾಣ. ತಸ್ಮಾದಂ ವಿರಳಂ ನಿತ್ಯಂ ಶರಣಂ ನಾಮ ವರ್ತತೆ. ಅದು ಯಾವಾಗ್ಲೂ ನನ್ನಲ್ಲಿ ಅನವರತ 24x7 ಅದು ನನ್ನಲ್ಲಿಯೇ ಎಂಬುದಾಗಿ ಅವಭೇದವಿಲ್ಲ ಶರಣಲಿಂಗಕ್ಕೆ.
ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಇದು ನೋಡಿ ಇದನ್ನ ಮನನ ಮಾಡಬೇಕು. ಶರಣನಂಗ ಲಿಂಗವನ್ನಪ್ಪಿತ್ತಾಗಿ, ಶರಣನ ತನುವೇ ಲಿಂಗ ಆಗೋದಿದೆಯಲ್ಲ, ಇದೇ ನಿಜವಾದ ಲಿಂಗಾಂಗ ಸಾಮರಸ್ಯ. ಲಿಂಗ ಸಮರತಿ ಅಂದ್ರೆ ಏನು ಅಂತ ಕೇಳಿದಾಗ ಇಂಥ ವಚನಗಳು ನೆನಪಾಗ್ಬೇಕು ಅಂತ ಹೇಳ್ತಾ ಅವ್ರದ್ದೇ ಇನ್ನೊಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಓಂ ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶ್ರೀಗಳು ಕಾಮಾರಿಯಲ್ಲಿ ಸಾವಧಾನವಾಯಿತ್ತಾಗಿ ಕಾಯವೆನಗಿಲ್ಲ ನೋಡ, ಎನ್ನ ಮನ ಮಾಹೇಶ್ವರನಲ್ಲಿ ಸಾವಧಾನವಾಯಿತ್ತಾಗಿ ಮಾಯಾ ಪ್ರಪಂಚ ದೋಡಿತ್ತು ನೋಡ, ಎನ್ನ ಪ್ರಾಣ ಪರಮೇಶ್ವರನಲ್ಲಿ ಸಾವಧಾನವಾಯಿತ್ತಾಗಿ ಪ್ರಾಣಾದಿ ವಾಯುಗಳ ಪ್ರಪಂಚಿನ ಗಮನಾಗಮನ ನಾಸ್ತಿಯಾಯಿತು ನೋಡ, ಎನ್ನ ಭಾವ ಭವಹರನಲ್ಲಿ ಸಾವಧಾನವಾಯಿತ್ತಾಗಿ ಭಾವ ಭ್ರಮೆಗಳು ಅಳಿದು ಹೋದವು ನೋಡ, ಭಾವ ನಿರ್ಭಾವವಾಗಿ ಬ್ರಹ್ಮವ ಮುಚ್ಚಿತ್ತಾಗಿ ನಿನ್ನಯ ಪ್ರಸಾದ ಎನ್ನನ್ನೊಳಗೊಂಡಿತ್ತು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 278. ಶರಣು ಶರಣಾರ್ಥಿಗಳು. ಶರಣು ಸರ್ವಮಂಗಲಾರ್ಥ. ಶರಣು. ಈ ಇಷ್ಟಲಿಂಗ ಪೂಜೆಯ ಮುಂದುವರೆದ ಭಾಗ ಈಗ ಏನು, ಎನ್ನ ಕಾಯ ಕಾಮಾರಿಯಲ್ಲಿ ಸಾವಧಾನವಾಯಿತಾಗಿ ಕಾಯವನಿಗಿಲ್ಲ ನೋಡ. ಆ ಲಿಂಗಾಂಗ ಸಾಮರಸ್ಯದ ಉತ್ತುಂಗ ಸ್ಥಿತಿಗೆ ಹೋದಾಗ ನನ್ನ ಕಾಯ, ನನ್ನ ದೇಹ, ಆ ದೇಹದ ಭಾವ, ದೇಹಂಭಾವ ಅನ್ನೋದು ಇಲ್ಲ, ಕಾಯವೇ ನನಗಿಲ್ಲ ನೋಡ. ಎನ್ನ ಮನಸ್ಸು ಮಾಹೇಶ್ವರನಲ್ಲಿ ಸಾವಧಾನವಾಯಿತಾಗಿ, ಯಾಕಂದ್ರೆ ಮಹೇಶ ಸ್ಥಳದಲ್ಲಿರುವಿ, ಮಾಹೇಶ್ವರನಲ್ಲಿ ಆ ಲಿಂಗದಲ್ಲಿ ಆ ಪರವಸ್ತುವಿನಲ್ಲಿ ಸಾವಧಾನವಾಯಿತಾಗಿ ಮಾಯಾ ಪ್ರಪಂಚು ಹೆರೆದೆಗೆದೋಡಿತ್ತು ನೋಡ. ಅಂದ್ರೆ ಈ ಮಾಯಾ ಜಾಲ, ಮಾಯಾ ಬಲೆ ಅಂತ ಏನಂತೀವಲ್ಲ, ಅದೆಲ್ಲ ಕಿತ್ಕೊಂಡು ಓಡ್ ಹೋಗಿತ್ತು ಅನ್ನೋದೇ ಆ ಭಾವ. ಎನ್ನ ಪ್ರಾಣ ಪರಮೇಶ್ವರನಲ್ಲಿ ಸಾವಧಾನವಾಯಿತಾಗಿ ಸಮ್ಮಿಲನವಾಗಿರೋದ್ರಿಂದ ಪ್ರಾಣಾದಿ ವಾಯುಗಳು, ಪಂಚವಾಯುಗಳು ಅಂತ ನಮ್ಮ ದಶವಾಯುಗಳು, ಪಂಚವಾಯುಗಳು ಅವೆಲ್ಲ ನಿಮ್ಗೆ ಹೇಳಿಯಾಗಿದೆ. ಅವೆಲ್ಲ ಪ್ರಪಂಚಿನ ಗಮನಾಗಮನ ನಾಸ್ತಿ ಆಯಿತು ನೋಡು. ಅವೆಲ್ಲ ಬೇರೆ ಕಡೆ ಹರಿದು ಹೋಗ್ತಾ ಇದ್ವಿ. ಅವೆಲ್ಲ ನನ್ನ ಹತೋಟಿಯಲ್ಲಿ, ನನ್ನ ನಿಯಂತ್ರಣದಲ್ಲಿ ಅವೆಲ್ಲ ಬರ್ತಾ ಇವೆ. ಎನ್ನ ಭಾವ ಭವಹರನಲ್ಲಿ ಸಾವಧಾನವಾಗಿರೋದ್ರಿಂದ, ಅಂದ್ರೆ ಆ ಪರವಸ್ತುವಿನಲ್ಲಿ ಸಾವಧಾನವಾಗಿರೋದ್ರಿಂದ, ಅಲ್ಲಿ ಸಮ್ಮಿಲನವಾಗಿರೋದ್ರಿಂದ ಭಾವ ಭ್ರಮೆಗಳು, ಭಾವ ಅಭಾವ ಇವೆಲ್ಲ ಏನು ಭ್ರಮೆ ಇವೆ ಅಲ್ಲ, ಅವೆಲ್ಲ ನಷ್ಟವಾಗ್ತಾ ಇವೆ. ಅದಕ್ಕೆ ಭಾವ ನಿರ್ಭಾವವಾಗಿ ಬ್ರಹ್ಮವ ಮುಟ್ಟಿತ್ತಾಗಿ. ಬ್ರಹ್ಮ ಅಂದ್ರೆ ಎಲ್ಲಿ, ಯಾವುದು ಬ್ರಹ್ಮ ಅಂದ್ರೆ ಏನು? ಭಾವ ನಿರ್ಭಾವವಾಗಿ ಬ್ರಹ್ಮವ ಮುಟ್ಟಿತ್ತಾಗಿ ಅಂದಾಗ ಏನು, ಎಲ್ಲಿ ಇದೆ ಅದ ಬ್ರಹ್ಮವನ್ನು ಹೇಗೆ ಮುಟ್ಟೋದು? ಎಲ್ಲಿದೆ ಅದು ಬ್ರಹ್ಮ? ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ, ಹೌದು. ಅದಕ್ಕೆ ಬ್ರಹ್ಮ ಅಂದ ತಕ್ಷಣ ಸಹಸ್ರಾರ ಚಕ್ರ, ಬ್ರಹ್ಮಚಕ್ರ, ಬ್ರಹ್ಮರಂಧ್ರ ಅಂತೀವಲ್ಲ. ಮುಟ್ಟಿತ್ತಾಗಿ ಅಂದಾಗ ಅದನ್ನ ನೆನ್ಪಿಟ್ಕೋಬೇಕು. ಭಾವ ನಿರ್ಭಾವವಾಗಿ ಬ್ರಹ್ಮವ ಅಂದ ತಕ್ಷಣ ಮುಟ್ಟಿತ್ತಾಗಿ ಅಂತ ಬಂತಲ್ಲ, ಅವಾಗ ನೀವು ಇದು ಶಿವಯೋಗದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಿನ್ನೆಯ ಪ್ರಸಾದ ಅಂದ್ರೆ ನೀವೇನು ಆ ದೇವನಿಗೆ, ಆ ಪರವಸ್ತುವಿನಿಗೆ ಅರ್ಪಿಸ್ತೀರಲ್ಲ, ಆ ನಿನ್ನೆಯ ಪ್ರಸಾದ ಎನ್ನನ್ನು ಒಳ್ಕೊಂಡಿತ್ತು ನೋಡ. ಹೀಗಾಗಿ ಆ ಪ್ರಸಾದವನ್ನು ಅರ್ಪಿಸುವಾಗ ಸಹ ಅದ್ ನೀವು ತಿಳ್ಕೋಬೇಕು, ನಾನು ಇಷ್ಟಲಿಂಗಕ್ಕೆ ಪ್ರಸಾದವನ್ನ ಅರ್ಪಿಸ್ತಾ ಇದ್ದೀನಿ, ಗುರುಲಿಂಗ ಜಂಗಮಕ್ಕೆ ನಾನು ಯಾವಾಗ ಪ್ರಸಾದ ಅರ್ಪಿಸ್ತಾನಲ್ಲ, ಅರ್ಪಿಸಿದಾಗ ಅದು ಅವ್ರಿಗಲ್ಲ, ಎನ್ನನ್ನು ಒಳ್ಕೊಂಡಿತ್ತು, ನನ್ನನ್ನು ಆವರಿಸ್ತಾ ಇದೆ ಅಂತ ಆ ಭಾವದಲ್ಲಿ ಇರ್ಬೇಕು ನಾವು. ಅಯ್ಯೋ ನಾನು ಗುರುಲಿಂಗ ಜಂಗಮಕ್ಕೆ ಪ್ರಸಾದವನ್ನು ಅರ್ಪಿಸಿ ಬಿಟ್ಟೆ ಅನ್ಬಾರ್ದು. ಅದಂದಾಗ ಏನಾಗುತ್ತೆ, ಅದು ಅವ್ರಿಗಲ್ಲ, ಅದು ನನಗೆ ನನ್ನನ್ನು ಒಳ್ಕೊಂಡ್ಲೆ ಆಗೋಕೆ, ನನ್ನನ್ನು ಆವರಿಸಿಕೊಳ್ಳಲೇ ಅದನ್ನು ನಾನು ಆ ಪ್ರಸಾದವನ್ನ ಅವರಿಗೆ ಅರ್ಪಿಸ್ತಾ ಇದೀನಿ, ಹೊರತಾಗಿ ಅವ್ರಿಗೆ ಅಂತ ಅಲ್ಲ. ಹೀಗಾಗಿ ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಆ ಕಾಯದಲ್ಲಿ ಯಾವಾಗ ನೀವು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದ್ರೋ ಆ ಕಾಯ ಅನ್ನೋದು ಹೋಗ್ಬಿಡ್ತಾ ಇದೆ. ಮುಂದಿನ ಸ್ಥಳಗಳಲ್ಲಿ ಅಕಾಯ ಅಂತ ಬರ್ತಾ ಇದೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಮಾಹೇಶ್ವರದಲ್ಲಿ ಅದು ಈ ಇಷ್ಟಲಿಂಗದಲ್ಲಿ ನಾವು ಸಮ್ಮಿಲನವಾದಾಗ ಮಾಯಾ ಪ್ರಪಂಚ ಸಹ ಹೋಗ್ತಾ ಇದೆ. ಆ ಪ್ರಾಣ, ನನ್ನ ಪ್ರಾಣ ಪರವಸ್ತುವಿನಲ್ಲಿ ಮಿಲನವಾದಾಗ ಎಲ್ಲಾ ವಾಯುಗಳ ಒಂದು ಹೊರಹೋಗುವ, ಅವುಗಳ ಒಂದು ನೋಟ ನೀ, ಅವುಗಳ ಒಂದು ಓಟ ನೀ, ಅದೆಲ್ಲ ನಷ್ಟವಾಗ್ತಾ ಇದೆ. ಆ ಪರವಸ್ತುವಿನಲ್ಲಿ ನನ್ನ ಕಂಪ್ಲೀಟ್ ಲಿಂಗ ಸಮೃದ್ಧಿಯಾದಾಗ ಭಾವಾಭಾವ ಭ್ರಮೆಗಳು ಸಹ ಎಲ್ಲ ಹೋಗಿ ಏನಾಗ್ತಾ ಇದ್ದೀನಿ ಅಂದ್ರೆ ಶಿವಯೋಗದಲ್ಲಿ ಬ್ರಹ್ಮಚಕ್ರವನ್ನು ಮುಟ್ಟೋ ಒಂದು ಅವಸ್ಥೆ ಇದೆಯಲ್ಲ, ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋದು ನಮ್ಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ ಈ ಸ್ಥಳದಲ್ಲಿ. ಚನ್ನಬಸವಣ್ಣನವರು ಸಹ
ಇದರ ಬಗ್ಗೆ ಎಷ್ಟು ಚೆನ್ನಾಗಿ ಒಂದು ವಚನ ಹೇಳಿದ್ರು ಈ ಸ್ಥಳದ ಬಗ್ಗೆ. ಓದಿ ನೋಡಿ ಯಾರಾದ್ರೂ. ಬಸವಲಿಂಗಾಯ ನಮಃ. ಅಂಗವು ಲಿಂಗದಲ್ಲಿ ಸಂಬಂಧವಾದವರ ಲಿಂಗವೆಂದೇ ಕಾಣಬಹುದು. ಕೀಟೋಪಿ ಭ್ರಮರಾಯಿತೆ ಎಂಬ ನ್ಯಾಯದಂತೆ ಅಂಗವು ಲಿಂಗ ಸೋಂಕಿ ಲಿಂಗವಾಯಿತಾಗಿ ಲಿಂಗವೆಂಬೇ ಕಾಂಬುದು. ಎಂಬುವಿಲ್ಲ, ಅವೆಲ್ಲವೂ ಲಿಂಗೇಂದ್ರಿಯಗಳಾದ ಕಾರಣ ಲಿಂಗವೆಂದೇ ಕಾಂಬುದು. ಸರ್ಪದೃಷ್ಟಸ್ಯ ಯದ್ದೇಹ ತದ್ವೇಹ ವಿಷವೇವಹತ್ ಲಿಂಗ ನಷ್ಟನ್ ಯುದ್ಧಂ ತದ್ವೇಹಂ ಲಿಂಗ ದೇಹವತ್ ಎಂದುದಾಗಿ ಸರ್ವಾಂಗಲಿಂಗಿ ಕೂಡಲ ಚೆನ್ನಸಂಗ ನಿಮ್ಮ ಶರಣ. ಸಮಗ್ರ ವಚನ ಸಂಪುಟ 3 ವಚನ ಸಂಖ್ಯೆ 81. ಎಲ್ಲರಿಗೂ ಶರಣು ಶರಣಾರ್ಥಿಗಳು. 871 ಅಕ್ಕ, ವಚನದ ಸಂಖ್ಯೆ 871. ತಪ್ಪಾಗಿದ್ದಾಗಿದೆ. ಶರಣು ಶರಣಾರ್ಥಿ. ಶರಣು. ಚೆನ್ನಬಸವಣ್ಣವರು ಒಂದು ಆಜ್ಞೆ ಮಾಡ್ತಾ ಇದ್ದಾರೆ. ಏನಂದ್ರೆ, ಅಂಗವು ಲಿಂಗದಲ್ಲಿ ಸಂಬಂಧವಾದವರ ಲಿಂಗವೆಂದೇ ಕಾಂಬುದು. ಅದಕ್ಕೆ ಲಿಂಗಾಯತ ಪದ ಬಂತು. ಯಾವಾಗ ಇಷ್ಟಲಿಂಗವನ್ನ ನನ್ನ ಎದೆ ಮೇಲೆ ಧರಿಸ್ತೀನೋ, ಲಿಂಗಾಂಗ ಸಾಮರಸ್ಯದಲ್ಲಿ ನಾನು ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿ ಏನಿದೀನೋ, ಇವ್ರಿಗೆ ಏನಂತಾರೆ ಅವರು, ಅಂಗವು ಲಿಂಗದಲ್ಲಿ ಸಂಬಂಧವಾದವರ ಲಿಂಗವೆಂದೇ ಕಾಂಬುದು. ಕೀಟೋಪಿ ಭ್ರಮರಾಯಿತೆ ಅಂದ್ರೆ ಏನು? ಒಂದು ಸಣ್ಣ ಕೀಟ ದೊಡ್ಡದಾಗಿ ಅದೊಂದು ದೊಡ್ಡ ದುಂಬಿ ಆಗುತ್ತೆ ಅಥವಾ ಭ್ರಮರ ಆಗುತ್ತೆ ಅನ್ನೋದು ಗೊತ್ತು ನಿಮಗೆ. ಕೀಟೋಪಿ ಭ್ರಮರಾಯಿತೆ ಹಾಗೇನೆ ನಾವು ಯಾವಾಗ ಶಿವಯೋಗದಲ್ಲಿ, ಅದು ಯಾವುದೇ ಸ್ಥಿತಿಯಲ್ಲಿರ್ಲಿ, ಈಗ ಆರಂಭ ಮಾಡಿರ್ಲಿ ಅಥವಾ ಬಹಳ ವರ್ಷಗಳಿಂದ ನಾವು ಮಾಡ್ತಾ ಇದ್ರು ಕೂಡವೆ, ಅಂಗವು ಲಿಂಗ ಸೋಂಕಿ ಲಿಂಗವಾಯಿತಾಗಿ. ಹೀಗಾಗಿ ಹೇಳ್ತಾರೆ, ಲಿಂಗವನ್ನು ಏಕೆ ಧರಿಸಬೇಕು, ಲಿಂಗವನ್ನು ಇಷ್ಟಲಿಂಗ ಪೂಜೆ ಯಾಕೆ ಮಾಡಿಕೊಳ್ಳಬೇಕಂದ್ರೆ, ಅಂಗವು ಲಿಂಗ ಸೋಂಕಬೇಕಲ್ಲ. ಅಂಗವನ್ನ ಇಷ್ಟಲಿಂಗ ಹಸ್ತದಲ್ಲಿ ಇಟ್ಟುಕೊಂಡ್ರೇನೆ ನಿಮ್ಮ ಅಂಗಕ್ಕೆ ಲಿಂಗ ಸೋಂಕೋದೇ ವಿನಃ, ಹಾಗೇನೆ ಲಿಂಗ ನನ್ನ ದೇಹವನ್ನು ಸೋಂಕುತ್ತೆ, ನನ್ನನ್ನು ಮುಟ್ಟುತ್ತೆ ಅಂದ್ರೆ ಅದು ಮೂರ್ಖತನ ಆಗ್ತಾ ಇದೆ. ಅಂಗವು ಲಿಂಗ ಸೋಂಕಿ ಲಿಂಗವಾಯಿತಾಗಿ ಲಿಂಗವೆಂದೇ ಕಾಂಬುದು. ಅದು ಇದು ಯಾವಾಗ ಆಗುತ್ತೆ? ಇಷ್ಟಲಿಂಗ ಧಾರಣೆ ನೀವು ಮಾಡಿದ್ರೆ ಅಷ್ಟೇ ಆಗುತ್ತೆ. ಅಂಗೇಂದ್ರಿಯಗಳೆಲ್ಲ ಲಿಂಗೇಂದ್ರಿಯಗಳಾಗ್ಬೇಕಂದ್ರೆ ನಿಮ್ಗೆ ಇಷ್ಟಲಿಂಗ ಇರ್ಲೇಬೇಕು. ಹೀಗಾಗಿ ಅದು ಲಿಂಗವೆಂದೇ ನೀವು ಅವರನ್ನ ಪರಿಗಿಸಬೇಕು. ಯಾರ ಎದೆಯ ಮೇಲೆ ಲಿಂಗವಿದೆಯೋ ಅವರು ಲಿಂಗವಂತರು ಅಂದಾಗ ಅವರೆಲ್ಲಾ ಲಿಂಗಾಯತರು ಅನ್ನಿ ಏನೇ ಅನ್ನಿ ಅವ್ರ ಲಿಂಗವೇ. ಹೇಗೆ ಅಂದ್ರೆ, ಒಂದು ಈಗ ವಿಷ ಭರಿತ ಒಂದು ಸರ್ಪ, ಹಾವು ಇದೆ, ಅದು ಕಚ್ಚುತ್ತೆ ಯಾರಿಗೆ, ಕಚ್ಚಿದ ತಕ್ಷಣ ಏನಾಗುತ್ತೆ, ಇಡೀ ದೇಹವೆಲ್ಲ ವಿಷಮಯ. ಎಷ್ಟೊಂದು ಒಂದು ಅರ್ಧ ಗಂಟೆನೂ ಬೇಕಾಗಿಲ್ಲ, ಅಷ್ಟರೊಳಗೆ ಅದೆಲ್ಲ ಇಡೀ ದೇಹವನ್ನ ಆವರಿಸೋ ಹಾಗೆ ನೀವು ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡ ನಂತರ ಈ ಲಿಂಗಭಾವಿಯಾಗಿ ಆ ಸಾಧಕನ ದೇಹವೆಲ್ಲ ಲಿಂಗಮಯ, ಶಿವಮಯ, ಶಿವಜ್ಞಾನಮಯ ಆಗ್ತಾ ಇದೆ. ಹೀಗಾಗಿ ಸಾಧಕನಾದವನ ದೇವನ ಭಾವರೂಪಗಳನ್ನ ಉಪಾಸಿಸಬೇಕು. ಹೇಗಿದ್ದಾನೆ ನನ್ನ ಇಷ್ಟಲಿಂಗ, ಅದರ ಒಳಗಿರುವ ದೃಶ್ಯಗಳನ್ನ ಗಮನಿಸಬೇಕು. ಅಲ್ಲಿರುವ ಒಂದು ಅನೇಕ, ಅದಕ್ಕೆ ಕೆಳಗೆ ಏನಿದೆ, ಅವತರ ಒಳಗಿರುವ ಇಷ್ಟಲಿಂಗದ ಭಾಗಗಳು ಯಾವುವು, ಅಲ್ಲಿರುವ ಚಕ್ರಗಳು ಯಾವುವು, ಅಲ್ಲಿರುವ ಶಕ್ತಿಗಳು ಯಾವುವು, ಎಲ್ಲವನ್ನೂ ಆ ಇಷ್ಟಲಿಂಗದಲ್ಲಿ ಅಡಕ ಮಾಡಿದ್ದಾರೆ. ಅವುಗಳನ್ನೆಲ್ಲ ಉಪಾಸಿಸಬೇಕು. ಅವುಗಳ ಅನುಸಂಧಾನ ಹೆಚ್ಚಿದ್ರೆ ಹೃದಯವು ಪಕ್ವವಾಗ್ತಾ ಇದೆ. ಆ ಇಷ್ಟಲಿಂಗ ಪೂಜೆಯ ನಂತರ ನೋಡಿ, ನೀವು ಬೇಕಿದ್ರೆ ಒಂದು ಭಾವ ಪುಷ್ಪ ಹರಡ್ತಾ ಇದೆ, ಒಂದು ಆನಂದ, ಏನೋ ಒಂದು ಆನಂದ. ಏನಪ್ಪ, ಎಷ್ಟೊಂದು ನನಗೆ ಇವತ್ತು ಇಷ್ಟಲಿಂಗ ಪೂಜೆಯ ನಂತರ ಎಷ್ಟು ಸೊಗಸಾಗಿದೆ, ನಾನು ಎಷ್ಟೊಂದು ಶಾಂತವಾಗಿದ್ದೇನೆ, ಎಷ್ಟೊಂದು ನನಗೆ ಆನಂದ ಆಗ್ತಾ ಇದೆ. ಅಲ್ಲಿಯೇ ಪರವಸ್ತು ಆವಿರ್ಭವಿಸುವುದು. ಇವೆಲ್ಲ ನೀವೇ ಮಾಡ್ಕೊಳ್ಬೇಕಾಗ್ತಾ ಇದೆ. ಬೇರೆಯವರು ನನ್ನ ಪರವಾಗಿ ಮಾಡ್ಕೊಳ್ಳೋಕೆ ಆಗೋಲ್ಲ. ಹೀಗಾಗಿ ಈ ಭಾವಗಳನ್ನ ಗಮನಿಸಿಕೊಂಡು ನಾನೇ ಅದರಲ್ಲಿ ಮುಳುಗಬೇಕು. ನನ್ನ ದೇಹಕ್ಕೆ, ನನ್ನ ದೇಹದ ಮೈಗೆ ಆ ಲಿಂಗ ಮುಟ್ಟಬೇಕಂದ್ರೆ ನಾನೇ ಧರಿಸಬೇಕು. ಬೇರೆಯವರು ಲಿಂಗ ಧರಿಸಿದ್ರೆ ನನ್ಗೆ ಅದು ಆ ಲಿಂಗ ಸೋಂಕ್ತದೆಯಾ, ಮುಟ್ಟುತ್ತದೆಯಾ? ಇಲ್ಲ, ಹಾಗಾಗೋಲ್ಲ. ಒಬ್ಬ ಮನುಷ್ಯನಿಗೆ ಒಂದೇ ಲಿಂಗ, 10 ಜನರಿಗೆ ಒಂದೇ ಲಿಂಗ ಒಬ್ಬನೇ ಧರಿಸಬಹುದು. ಮನೆಯಲ್ಲಿ ಒಬ್ರು ಹಿರಿಯರಾದವರು ಲಿಂಗವನ್ನು ಧರಿಸಿದ್ರೆ ಸಾಕು, ಉಳಿದ ಸದಸ್ಯರು ಹಾಕ್ತಿದ್ರೆ ನಡೆಯುತ್ತೆ ಅಂದ್ರೆ ಅಲ್ಲ, ಹಾಗೆಲ್ಲ ಆಗೋಲ್ಲ. ಅವರಿಗೆ ಲಿಂಗವಂತರು ಅನ್ನೋಕ್ ಬರಲ್ಲ. ಪ್ರತಿಯೊಬ್ಬ ಕುಟುಂಬದ ಸದಸ್ಯ ಲಿಂಗವನ್ನು ಧರಿಸಲೇಬೇಕು. ಆವಾಗ ಮಾತ್ರ ಆ ಲಿಂಗ ಅಂಗವನ್ನು ಸೋಂಕಿ ಮುಂದೆ ಲಿಂಗವೆಂದೇ ಕಾಂಬುದು ಅನ್ನೋದು ಚೆನ್ನಬಸವಣ್ಣವರ ಒಂದು ಮಾತಿಗೆ ಏನಾದ್ರೂ ಮಹತ್ವವಿದೆಯೇ ವಿನಃ, ನಾನು ಅಂಗದ ಮೇಲೆ ಲಿಂಗವನ್ನು ಧರಿಸದೆ ಇದನ್ನೆಲ್ಲ ಕಾಣ್ತೀನಿ, ಲಿಂಗವಂತ ಆಗ್ತೀನಿ, ಲಿಂಗಾಂಗ ಸಾಮರಸ್ಯದಲ್ಲಿ ಮುಳುಗ್ತೀನಿ ಅಂದ್ರೆ ಅದೆಲ್ಲ ನಂಬಲಾಗದ ಮಾತುಗಳು ಅಂತ ನಾವು ತಿಳಿದುಕೊಳ್ಬೇಕು.
ಚೆನ್ನಬಸವಣ್ಣನವರು ಇನ್ನೊಂದು ವಚನ ಬರ್ತಾ ಇದೆ, ಓದಿ. ಯಾರಾದ್ರೂ ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಚನ್ನಬಸವಣ್ಣವರ ವಚನ: ಸತ್ಯವಿಲ್ಲದ ಭಕ್ತಿಯ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆ ಏನಿಸು ಕಾಲ ಮಾಡಿದರೇನು, ಭಾವ ನೆಲೆಗೊಳ್ಳದ ಪ್ರಸಾದವನ್ನೇಸು ಕಾಲ ಕೊಂಡಲ್ಲಿ ಫಲವೇನು, ಅಭ್ಯಾಸವಾಯಿತಲ್ಲದೆ ಒಬ್ಬರೊಬ್ಬರ ಕಂಡು ಮಾಡುವರಲ್ಲದೆ ಸಹಜವಿಲ್ಲ, ಸಮ್ಯಕ್ಕಿಲ್ಲ, ನಿಜವಿಲ್ಲ. ಇದು ಕಾರಣ ಇಂತಪ್ಪವರ ಭಕ್ತರೆಂದೆನಲಾಗದು, ಕೂಡಲ ಚೆನ್ನ ಸಂಗಯ್ಯ ನೀ ಸಾಕ್ಷಿಯಾಗಿ ಛೀ ಎಂಬೆನು. ಸಮಗ್ರ ವಚನ ಸಂಪಟ 3, ವಚನದ ಸಂಖ್ಯೆ 283. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ತಾಯಿ. ಏನ್ ಹೇಳ್ತಾ ಇದ್ದಾರೆ ನೋಡಿ. ಮತ್ತೆ ನಮಗೆ ಇವರು ಯಾಕೆ ಇಷ್ಟೊಂದು ನಮ್ಮನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ ಇಂಥ ವಚನಗಳ ಮೂಲಕ ಅಂತ ಒಮ್ಮೆ ಮನಸ್ತಾ ಇದೆ. ಸತ್ಯವಿಲ್ಲದ ಭಕ್ತಿ ರೀ, ಸತ್ಯವಿಲ್ಲದ ಭಕ್ತಿ. ಈಗ ಮಾಡ್ಕೊಳ್ತಾ ಇರೋದು ಹಾಗೇನೆ, ಸತ್ಯವಿಲ್ಲದ ಭಕ್ತಿನೇ. ಏನು ನಿಷ್ಠೆ ಇಲ್ಲ. ಅಯ್ಯೋ ಆ ಲಿಂಗ ತೊಳ್ಕೊರೋ ಅಂತ ಯಾರೋ ಒದರ್ತಿರ್ತಾರೆ, ಇವ್ನು ಲಿಂಗ ತೊಳ್ಕೊತಾನೆ. ಅದು ಅಲ್ಲ, ಸತ್ಯವಿಲ್ಲದ ಭಕ್ತಿ ಅಲ್ಲ. ಸತ್ಯವಿಲ್ಲದ ಭಕ್ತಿಯ 1000 ವರ್ಷ ಮಾಡಿದ್ರೇನು, ದಿನಾಲು ಕೂತ್ಕೊಂಡ್ವಿ, ನೀರ್ ಹಾಕೊಂಡ್ವಿ, ಏನದು ಗೊತ್ತಿಲ್ಲ, ಅದರಿಂದ ಏನಿದೆ, ನನ್ನ ಕೈಯಲ್ಲಿರೋ ಇಷ್ಟಲಿಂಗ ಅಂದ್ರೆ ಏನು, ಅದ್ರ ಒಳಗಡೆ ಏನಿದೆ, ಅದ್ರ ಮಹಿಮೆ ಏನು, ಶಿವಯೋಗ ಅಂದ್ರೇನು, ಶಿವಜ್ಞಾನ ಅಂದ್ರೆ ಅಲ್ಲಿರೋ ಸ್ಥಳಗಳೇನು, ಏನು ಗೊತ್ತಿಲ್ಲ. ಸತ್ಯವಿಲ್ಲದ ಭಕ್ತಿ. ಸುಮ್ನೆ ಯಾಂತ್ರಿಕವಾಗಿ ಒಂದು ಜಡದೇಹಿಯಾಗಿ ಪೂಜೆ ಮಾಡ್ಕೊತ ಹೋಗ್ತಾರೆ. 1000 ವರ್ಷ ಮಾಡಿದ್ರಾದ್ರೂ ಏನು ಉಪಯೋಗ? ನಿಷ್ಠೆ ಇಲ್ಲದ ಪೂಜೆ ಏಸು ಕಾಲ ಮಾಡಿದರೇನು? ನಿಷ್ಠೆ ಬೇಕು. ನಿಷ್ಠೆ ಇರೋದ್ರಿಂದಲೇ ಅಕ್ಕ ಮಹಾದೇವಿ ತಾಯಿಯವರು ಉಡುತಡಿಯಿಂದ ಶ್ರೀಶೈಲದವರೆಗೆ ಪ್ರಯಾಣವನ್ನ ಯಶಸ್ವಿಯಾಗಿ ಮಾಡಿದರೆ ಹೊರತು ಅವ್ರನ್ನ ಯಾರು ಕಾಪಾಡಿರಬಹುದು? ಯಾರು ಕಾಪಾಡಿರಬಹುದು ಹೇಳಿ ನೋಡೋಣ. ಭಾವನೆಲೆಗೊಳ್ಳದೆ ಪ್ರಸಾದವನ್ನು ಏಸುಕೊಂಡಲ್ಲಿ ಫಲವೇನು? ಹೇಳ್ತೀವಿ, ಬಾಯಿಂದ ಹೇಳ್ತೀವಿ, ಶಿವ ಕೊಟ್ಟ ಪ್ರಸಾದ, ಶಿವ ಕೊಟ್ಟ ಪ್ರಸಾದ ಅಂತ. ಹಾಗೆ ನಿಜವಾಗಿಯೂ ಆ ಪ್ರಸಾದದ ಅರ್ಥವೇನು, ಪ್ರಸಾದದ ಮಹಿಮೆ ಏನು, ಅದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಹೇಗೆ? ಸುಮ್ಮನೆ ಅಭ್ಯಾಸವಾಯಿತು, ಎದ್ದ ತಕ್ಷಣ ಇನ್ನೂ ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಅಯ್ಯೋ ಇನ್ನೂ ಲಿಂಗ ಪೂಜೆ ಮಾಡ್ಕೊಳ್ಬೇಕು ಅಂತ ಒಂದು ಬೇಸರದಿಂದ, ಅದು ಅಭ್ಯಾಸ. ಎಲ್ರು ಮಾಡ್ಕೊಳ್ತಾರಂತೆ, ನಾನು ಮಾಡ್ಕೊಳ್ಳೋದು. ಅಯ್ಯೋ ಇಷ್ಟೊಂದು ಈ ಸ್ವಾನುಭವದ ನೆಲೆಯಲ್ಲಿ ಹೇಳ್ತಿದಾರಪ್ಪ, ಅದಕ್ಕೆ ನಾನು ಮಾಡ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದೊಂದು ಅಭ್ಯಾಸವಾಗಿ ಬಿಡ್ತಾ ಇದೆಯೇ ವಿನಃ ಒಬ್ಬರನ್ನೊಬ್ಬರು ಕೊಂಡ್ರು ಮಾಡೋರಿದ್ರೆ, ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ತಾಯಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ನಾನ್ ಮಾಡ್ಕೊಳ್ತೇನೆ. ನಮ್ಮ ಅಕ್ಕ ಮಾಡ್ಕೊಳ್ತಿದ್ದಾರೆ, ಅದಕ್ಕೆ ನಾನ್ ಮಾಡ್ಕೊಳ್ತೀನಿ. ನಮ್ಮ ತಂದೆಯವ್ರು ಮಾಡ್ಕೊಳ್ತಿದ್ದಾರೆ, ಅದಕ್ಕೆ ನಾನು ಬೈತಾರೆ ರೀ ಮಾಡ್ಕೊಳ್ತಿದ್ರೆ, ಅದಕ್ಕೆ ನಾನು ಮಾಡ್ಕೊಳ್ತಿದ್ದೆ. ಸಹಜವಿಲ್ಲ, ಸಮ್ಯಕ್ಕಿಲ್ಲ, ನಿಜವಿಲ್ಲ. ಯಾರನ್ನೋ ಕಂಡು ನಾನು ಮಾಡ್ಕೊಳ್ತೀನಿ, ನಿಷ್ಠೆ ಇಲ್ಲ, ಏನು ಅನುಕರಣೆ, ಸುಮ್ಮನೆ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಹೊರತು ಅಲ್ಲಿ ಸತ್ಯವಿಲ್ಲದ ಭಕ್ತಿ ಅದು. ಇದಕ್ಕಿಂತ ಜನರು ಸುಮ್ಮನೆ ನಾಟಕಕ್ಕಾಗಿ ಆ ಇಷ್ಟಲಿಂಗ ಪೂಜೆ ಕೈಯಲ್ಲಿ ಇರ್ತಾ ಇದೆ, ಹಾಗೆ ಮಾತಾಡ್ತಾನೇ ಇರ್ತಾರೆ, ಲೌಕಿಕ ಜಗತ್ತಿನ ಮಾತುಗಳನ್ನ ಮಾತಾಡ್ತಾನೇ ಇರ್ತಾರೆ. ಇಂತಪ್ಪವರ ಭಕ್ತರೆಂದೆನಲಾಗದು. ನೀವು ಇಷ್ಟಲಿಂಗ ಪೂಜೆಯಲ್ಲಿ ನಿರತನಾದಾಗ ಅಲ್ಲಾದ್ರೂ ಆ ಲೌಕಿಕ ಜಗತ್ತಿನಿಂದ ಸ್ವಲ್ಪ ಹೊರಗೆ ಬನ್ನಿ ತಾಯಂದಿರಿ, ಅಣ್ಣಂದಿರೇ, ತಮ್ಮಂದಿರೇ, ಬಂಧುಗಳೇ. ಇಂತಪ್ಪವರ ಭಕ್ತರೆಂದೆನಲಾಗುವುದು ಅಂತ ಚನ್ನಬಸವಣ್ಣನವರು ಎಷ್ಟೊಂದು ಕಿರಿಯ ವಯಸ್ಸಿನ ಶಿವಯೋಗಿ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಬಿಡೋಲ್ಲ, ಅಷ್ಟಿಗೆ ಹೇಳಿದ್ರೆ ಚೆನ್ನಾಗಿತ್ತು. ಇಂತಪ್ಪವರ ಭಕ್ತರೆಂದೆನಲಾಗುವುದು ಅಂದು ಇಲ್ಲಿಗೆ ಆ ವಚನ ಮುಗ್ದಿದ್ರೆ ಚೆನ್ನಾಗಿತ್ತು. ಆದ್ರೆ ಏನಂತಿದ್ದಾರೆ, ನೀ ಸಾಕ್ಷಿಯಾಗಿ ಅಂದ್ರೆ ನಿನ್ನ ಎದುರಿನಲ್ಲೇ ಅವ್ರಿಗೆ ನಾನು ಬೈತೀನಿ ಅಂತ ನಮ್ಮಂತ ನಾಟಕೀಯ ಜನರನ್ನ ಛೀ ಅಂತಿದ್ದಾರೆ. ಇನ್ನೇನು ಉಗಿಸ್ಕೊಳ್ಬೇಕು ಹೇಳಿ? ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು ಶರಣರು ಏನ್ ಹೇಳ್ತಿದ್ದಾರೆ ಅನ್ನೋದ. ಅದಕ್ಕೆ ತಾಯಿ ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮ ಮಹಾನ್ ಶಿವಯೋಗಿ ತಾಯಿ, ಕುಂಡಲಿನಿ ಶಕ್ತಿ, ಇಂಥವೆಲ್ಲ ಮಾತಾಡಿದ ತಾಯಿ ಇವಳು. ಹೀಗಾಗಿ ಅವಳೊಂದು ವಚನ ಹೇಳ್ತಾ ಇದ್ದಾಳೆ, ಓದಿ ಯಾರಾದ್ರೂ ಇದನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮ. ನಿರಾಳ ಲಿಂಗದ ಕಾಂಬುದಕ್ಕೆ ಮನ ಮತ್ತೊಂದೆಡೆಗೆ ಹರಿಯದಿರಬೇಕು. ನೆನಹು ಲಿಂಗವಲ್ಲದೆ ಮತ್ತೊಂದ ನೆನೆಯದಿರಬೇಕು. ತನುವಿನಲ್ಲಿ ಮರಹಿಲ್ಲದಿರಬೇಕು, ಕಾಳಿಕೆ ಹೋಗದಿರಬೇಕು. ಇಂತು ನಿಶ್ಚಿಂತವಾಗಿ ಚಿತ್ತಾರದ ಬಾಗಿಲವ ತೆರೆದು ಮುತ್ತು ಮಾಣಿಕ್ಯ ನವರತ್ನ ತೆತ್ತಿಸಿದಂತಹ ಉಪ್ಪರಿಗೆ ಮೇಗಳ ಶಿವಾಲಯ ಕಂಡು ಅದರೊಳಗೆ ಮನ ಅಚ್ಚೊಂತಿದ್ದಂತಿತ್ತು. ಇಂಥ ಮರೆದು ಅತ್ತಲೆ ನೋಡಿ ನಿಜಮುಕ್ತಳಾದೆನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಸಮಗ್ರ ವಂಚನ ಸಂಪುಟ 5, ವಚನದ ಸಂಖ್ಯೆ 1314. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ತಾಯಿ ಏನ್ ಹೇಳಿದ್ರು? ಈ ಮಹಾನ್ ಶಿವಯೋಗಿ ತಾಯಿ ನಮ್ಮ ಲಿಂಗಮ್ಮ ನಿರಾಳ ಲಿಂಗವ ಕಾಂಬುದಕ್ಕೆ. ಏನಂದ್ರೆ ಇಷ್ಟಲಿಂಗ ಅಂತೂ ಸಾಕಾರ, ಅದು ಕಾಣಿಸ್ತಾ ಇದೆ.
ನಮಗೆ ಇನ್ನು ಪ್ರಾಣಲಿಂಗ ಭಾವಲಿಂಗ ನೋಡ್ಕೊಂಡು ಆ ನಿರಾಳ ಲಿಂಗ ಅಂದ್ರೆ ಮೇಲಿನ ಒಂದು ಲಿಂಗಗಳನ್ನು ನೋಡೋದಿದೆ. ನೋಡ್ಬೇಕು ಅಲ್ವೋ? ಆಚಾರ ಲಿಂಗ, ಗುರುಲಿಂಗ, ಹೀಗೇನೆ ಮೇಲೆ ಮೇಲೆ ತನಕ ನಾವು ಎಲ್ಲ ಲಿಂಗಗಳನ್ನು ದರ್ಶಿಸುತ್ತಾ ಬ್ರಹ್ಮಚಕ್ರಕ್ಕೆ ಹೋಗ್ಬೇಕು. ಅಲ್ಲಿರುವ ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ಇವೆಲ್ಲ ಲಿಂಗಗಳನ್ನ ನಾವು ನೋಡ್ಬೇಕಾದ್ರೆ ಅವುಗಳನ್ನ ಒಂದೇ ಪದ ನಿರಾಳ ಲಿಂಗ ಅಂತ ಏನ್ ನೋಡ್ಬೇಕಾಗಿದೆಯಲ್ಲ, ಅವುಗಳನ್ನ ನೀವು ನೋಡ್ಬೇಕಾಗಿದೆ. ಅದೇ ಶಿವಯೋಗದ ಒಂದು ಮುಖ್ಯ ಗುರಿಯಾಗಿರೋದ್ರಿಂದ ನೋಡ್ಬೇಕು ಅಂದಾಗ ನೆನಹು ಲಿಂಗವಲ್ಲದೆ ಮತ್ತೊಂದು ನೆನೆಯದಿರಬೇಕು. ಇದು ನೋಡಿ, ಇದೇ ಸೂತ್ರ, ಇದೇ ಶಿವಸೂತ್ರ. ನೆನಹು ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ಮುಳುಗಿರುವಾಗ ಆ ನೆನಹು ಏನಿದೆಯಲ್ಲ ಇಷ್ಟಲಿಂಗ ಮಾತ್ರ. ನೆನಹು ಲಿಂಗವಲ್ಲದೆ ಮತ್ತೊಂದ ನೆನೆಯದಿರಬೇಕು. ಬೇರೆ 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 ಅನೇಕ ಸಹಸ್ರಾರು ವಿಚಾರಗಳು ತಲೆಯಲ್ಲಿ ಬರ್ತಾ ಇವೆ. ಯಾಕೆ ಆ ಇಷ್ಟಲಿಂಗ ಪೂಜೆ ಮಾಡುವಾಗಲೇ ಇದೆಲ್ಲ ಆಗುತ್ತೆ? ಅದು ಶಿವ ಪರೀಕ್ಷೆ ಮಾಡ್ತಿರ್ತಾನೆ ನಮ್ಮನ್ನ. ಅದಕ್ಕೆ ಏಕಾಗ್ರ ಚಿತ್ರದಿಂದ ಅತ್ತಲಿತ್ತ ಸುಳಿಯದಂತೆ ನೆನಹು ಲಿಂಗವಲ್ಲದೆ ಮತ್ತೊಂದು ನೆನೆಯದಿರಬೇಕು. ತನುವಿನಲ್ಲಿ ಮರಹಿಲ್ಲದಿರಬೇಕು. ಅಂದ್ರೆ ದೇಹ ಏನ್ ಕೂತ್ಕೊಂಡಿದಿರಲ್ಲ ಈಗ, ಅದು ತನುವಿನಲ್ಲಿ ಮರಹಿಲ್ಲದಿರಬೇಕು. ಕಾಳಿಕೆ ಹೊಗದಿರಬೇಕು. ಕಾಳಿಕೆ ಅಂದ್ರೆ ಏನು? ಆ ಕತ್ತಲು, ಈ ಮಾಯಾ ಜಗತ್ತಿನ ಕತ್ತಲೇನಿದೆಯಲ್ಲ ಅದು ನಮ್ಮ ಒಳಗೆ ಈಗ ಪ್ರವೇಶವಾಗಬಾರದು. ಇಂತೂ ನಿಶ್ಚಿಂತವಾಗಿ ಈಗ ನೋಡಿ, ಸ್ವಲ್ಪ ಶಿವಯೋಗದ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಭಾವಿಸಿಕೊಳ್ಳಿ. ಹೋದಾಗ ಚಿತ್ತಾರದ ಬಾಗಿಲುವ ತೆರೆದು, ಈಗ ಒಂದು ಬಾಗಿಲ ತೆರೀತಾ ಇದೆ. ಮುತ್ತು, ಮಾಣಿಕ್ಯ, ನವರತ್ನ ತೆತ್ತಿಸಿದಂತಹ ಉಪ್ಪರಿಗೆ ಮೇಗಳ ಶಿವಾಲಯವ ಕೊಂಡು ನಾವು ಸಹಸ್ರ ಚಕ್ರಕ್ಕೆ ತಾಯಿಯವರು ನಮ್ಮನ್ನು ಒಯ್ತಾ ಇದ್ದಾರೆ. ಸಹಸ್ರ ಚಕ್ರಕ್ಕೆ, ಉಪ್ಪರಿಗೆ ಅಂದಾಗ ಅತ್ಯಂತ ಮೇಲಿನ ಚಕ್ರದಲ್ಲಿರುವ ಬ್ರಹ್ಮಚಕ್ರ, ಬ್ರಹ್ಮರಂಧ್ರದಲ್ಲಿರುವಂತಹ ಒಂದು ಶಿವಾಲಯವನ್ನ ನಮಗೆ ತೋರಿಸ್ತಾ ಇದ್ದಾರೆ. ಅದು ಹೇಗಿದೆ? ಮುತ್ತು, ಮಾಣಿಕ್ಯ, ನವರತ್ನಗಳಿಂದ ಅಲಂಕೃತವಾಗಿದೆ. ಆ ಬ್ರಹ್ಮಚಕ್ರ ಸಹಸ್ರಾರ ದಳದಿಂದ ಇವೆಲ್ಲ ಮುತ್ತು, ಮಾಣಿಕ್ಯ, ನವರತ್ನಗಳ ಹಾಗೆ ಅದು ಅವುಗಳನ್ನೆಲ್ಲ ಅಲಂಕೃತವಾಗಿದೆ. ಅದು ಕಂಡಾಗ ಅದರೊಳಗೆ ಮನ ಅಚ್ಚೊತ್ತಿದ್ದಂತಿದ್ದು, ನೋಡ್ತಾ 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 ನಾವು ಇವೆಲ್ಲ ಮೇಲಿನ ಸ್ಥಿತಿಗಳು ನೋಡ್ತಾ ನೋಡ್ತಾ ಅದರೊಳಗೆ ಮನ ಅಚ್ಚೊತ್ತಿದ್ದಂತಿದ್ದು, ಮನ ಎಷ್ಟೊಂದು ಅದು ಕಾಣ್ತಾ ಇದೆ. ಈಗ ಆ ಚಿದ್ಬೆರಗು ಕಾಣಿಸ್ತಾ ಇದೆ. ಇತ್ತ ಮರೆದು ಅಂದ್ರೆ ಏನು? ಇಡೀ ಜಗತ್ತನ್ನ ಎಲ್ಲ ಮರೆತು ಅತ್ತಲೇ ನೋಡಿ, ಅತ್ತಲೇ ನೋಡಿ, ಅತ್ತಲೇ ನೋಡಿ, ಅತ್ತಲೇ ನೋಡಿ ಅಂದ್ರೆ ಲಿಂಗ ನಿರೀಕ್ಷೆ ಮಾಡ್ತಾ 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 ಆ ಸಹಸ್ರಾರ ಚಕ್ರದಲ್ಲಿರುವ ಲಿಂಗವನ್ನ ನಾನೇನ್ ನೋಡ್ತಾ ಇದ್ದೀನಲ್ಲ, ಅತ್ತಲೇ ನೋಡಿ ನಿಜ ಮುಕ್ತಳಾದೆನಯ್ಯ. ತಾಯಿ ಕಂಡುಕೊಂಡಂತ ಶಿವಯೋಗದ ಪರಿಯನ್ನ ತಾವು ಗಮನಿಸಬೇಕು. ಚಿತ್ತಾರದ ಬಾಗಿಲುವ ತೆರೆಯಬೇಕಾದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ಸತತವಾಗಿ ನಾವು ಕೂಡಿರ್ಬೇಕಾಗ್ತಾ ಇದೆ. ಚಿತ್ತಾರದ ಬಾಗಿಲುವನ್ನ ತೆಗಿಬೇಕಾಗ್ತಾ ಇದೆ. ಯಾಕೆ? ಸಹಸ್ರಾರ ಚಕ್ರದಲ್ಲಿರುವಂತ ಉಪ್ಪರಿಗೆ ಮೇಗಳ ಶಿವಾಲಯಕ್ಕೆ ನಾವು ಹೋಗ್ಬೇಕಾಗ್ತಾ ಇದೆ. ಅದರ ಒಳಗೆ ಪ್ರವೇಶ ಪಡಿಬೇಕಾಗ್ತಾ ಇದೆ. ಅದಕ್ಕೆ ನೆನಹು ಲಿಂಗವಲ್ಲದೆ ಮತ್ತೊಂದ ನೆನೆಯದಿರಬೇಕು. ಅದು ಬೇಕು. ಇತ್ತ ಮರೆದು ಅತ್ತಲೆ ನೋಡಿ ಅಂದಾಗ, ಇತ್ತ ಮರೆದು ಅಂದಾಗ ಇಡೀ ಲೌಕಿಕ ಜಗತ್ತನ್ನ ಮರೆತು ಕೇವಲ ಅತ್ತಲೇ ನೋಡೋದಿದೆಯಲ್ಲ, ಲಿಂಗ ನಿರೀಕ್ಷೆ ಮಾಡೋದಿದೆಯಲ್ಲ, ಮಾಡ್ತಾ 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 ಅದನ್ನ ನೋಡಿ ಉಪ್ಪರಿಗೆ ಮೇಗಳ ಶಿವಾಲಯ ಅಂದಾಗ ಆ ಬ್ರಹ್ಮಚಕ್ರದಲ್ಲಿರುವ ಒಂದು ಲಿಂಗವನ್ನ ನಾನು ನೋಡಿದೆ ಅಂತ ತಾಯಿಯವರು ಹೇಳಿ ನಿಜ ಮುಕ್ತರಾದಿನಯ್ಯ ಅಂತ ಏನ್ ಹೇಳ್ತಿದಾರಲ್ಲ, ಅದು ಶಿವಯೋಗದ ಉತ್ತುಂಗ ಸ್ಥಿತಿಯಾಗಿದೆ ಅಂತ ಹೇಳ್ತಾ ಇಂದಿನ ಶಿವಯೋಗಕ್ಕೆ ವಿರಾಮವನ್ನೀಯೋಣ. ಮುಂದಿನ ಸಾರಿ ನಾವು ಜ್ಞಾನಾಗಮ ಸ್ಥಳ ಅಂತ ನೋಡೋದಿದ್ದೀವಿ. ಇವತ್ತು 2 ಸ್ಥಳಗಳನ್ನ ಮುಗಿಸಿದೀವಿ. ಈಗ ಸಮಯವಾಗಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಒಂದು ಸದವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಲ್ಲಿಗೆ ವಿರಾಮವನ್ನೀಯೋಣ. ತಮಗೆ ಏನಾದರೂ ಸಲಹೆ, ಸಂದೇಹ, ಸೂಚನೆಗಳಿದ್ದರೆ ತಾವು ಚರ್ಚಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಶಿವಯೋಗದ ವರ್ಗವನ್ನ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು ಅಪ್ಪ ಅವರೇ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಏನಾದ್ರೂ ಪ್ರಶ್ನೆಗಳು ಅಥವಾ ಹೆಚ್ಚಿನ ಬೆಳಕಿದ್ರೆ ಒಂದ್ ನಿಮಿಷ. ಯಾರಿಗೇನಾದ್ರೂ ಇವತ್ತಿನ ಕ್ಲಾಸ್ ಬಗ್ಗೆ ಏನಾದ್ರೂ ನಿಮ್ಗೆ ಬೇಕಿದ್ರೆ ಹೇಳಿ. ನೀವೇನಾದ್ರೂ ಆಡ್ ಮಾಡ್ತಿದ್ರೆ ಹೇಳಿ. ನೀವು ಈ ಕ್ಲಾಸ್ ನಡೆದಾಗ ಅಲ್ಲಿರುವ ವಚನಗಳ ಒಂದು ಸಂಪುಟದ ಅಲ್ಲಿ ಸಂಖ್ಯೆ, ಆ ವಚನದ ಸಂಖ್ಯೆಯನ್ನ ನೀವು ಬರ್ಕೊಳ್ಳಿ.
ಬರ್ಕೊಂಡು ಇವತ್ತು ರಾತ್ರಿ ಕ್ಲಾಸ್ ಆದ ನಂತರ ಏನ್ ಮಾಡ್ಬೇಕು, ಆ ವಚನ ಸಂಪುಟದ ಪುಸ್ತಕಗಳು ಎಲ್ಲರ ಹತ್ರ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ ನೋಡಿ ಆ ವಚನಗಳು ಎಷ್ಟು ಸುಂದರವಾದ ವಚನಗಳು ಬಂದ್ವು. ಅವನೇನ್ ಮಾಡಿ ವಚನ ಸಂಪುಟದ ಪುಸ್ತಕದಿಂದ ನಿಮ್ಮ ನೋಟ್ಬುಕ್ ನಲ್ಲಿ ನೀವು ಬರ್ಕೊಳ್ಳಿ. ಅದನ್ನ ವಚನಗಳನ್ನೆಲ್ಲ ಬರ್ಕೊಂಡು ಇನ್ನೊಮ್ಮೆ ಮನನ ಮಾಡಿ. ನಿಮ್ಗೆ ಏನಾದ್ರೂ ಬೇಕಾದ್ರೆ ನನಗೆ ಫೋನ್ ಮಾಡ್ತಾ ಇರ್ರಿ, ನನಗೆ ಮೆಸೇಜ್ ಮಾಡ್ತಾ ಇರ್ರಿ. ಆ ವಚನಗಳು ಹೀಗಿದೆ ಹಾಗಿದೆ, ನನಗೆ ಇದು ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೂ ನನ್ ಕೇಳ್ಬಹುದು ನೀವು, ಅಥವಾ ವಾಟ್ಸಪ್ ನಲ್ಲಿ ಸರಿ ಈ ಸಾಲ್ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಾನು ಹೇಳ್ಬಹುದು. ಯಾಕೆಂದ್ರೆ ಈ ವಚನಗಳು ಅತ್ಯಂತ ಅನುಪಮವಾದ ಶಿವಯೋಗಕ್ಕೆ ಸಂಬಂಧವಾದ ವಚನಗಳು ಇವೆ. ಈ ಸ್ಥಳದೊಳಗನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಚನಗಳು ತುಂಬಾ ಸಹಕಾರಿಯಾಗ್ತಾ ಇರ್ತವೆ. ಈಗ ನೋಡಿ, ಇವತ್ತು ಲಿಂಗಾಂಗ ಸಾಮರಸ್ಯದ ಬಗ್ಗೆ ತುಂಬಾ ಸುಂದರವಾದ ಒಂದು ವಚನ ಬಂತು. ನಮ್ಮ ತೋಂಟದ ಸಿದ್ಧಲಿಂಗ ಸಂಯೋಗ, ಅದು ಅಂಗ ಲಿಂಗ ಆಗೋದೇನಿದೆಯಲ್ಲ. ಹಾಗೇನೆ ಚನ್ನಬಸವಣ್ಣನವರು ಲಿಂಗ ಯಾರು ಧರಿಸ್ತಾರೋ ಅವ್ರಿಗೆಲ್ಲ ಲಿಂಗವಂತರು ಅಂದ್ರೆ ಏನು, ಅವರು ಲಿಂಗವಂತರಲ್ ಅಷ್ಟೇ ಅಲ್ಲ, ಅವರು ಲಿಂಗಾಂಗ ಸ್ವರೂಪಿಗಳೇನಂತ ಹೇಳ್ಬಿಟ್ರು. ಹೀಗಾಗಿ ಈ ವಚನಗಳು ಅನುಪಮವಾಗಿವೆ, ಅತ್ಯಂತ ಸರಳವಾಗಿವೆ, ಸೂಕ್ತವಾಗಿ. ಅವುಗಳನ್ನೆಲ್ಲ ನೀವು ಏನ್ ಮಾಡಿ, ಒಂದು ನೋಟ್ಬುಕ್ ಇಟ್ಕೊಂಡು, ಈ ಶಿವಯೋಗದ ಕ್ಲಾಸಿಗೆ ಬಂದಾಗ ಒಂದು ನೋಟ್ಬುಕ್ ಇಟ್ಕೊಂಡು ವಚನದ ಸಂಪುಟ ಮತ್ತು ಆ ವಚನದ ಸಂಖ್ಯೆ ಬರ್ಕೊಂಡು ಮತ್ತೆ ನೀವು ಅದನ್ನ ಮನನ ಮಾಡ್ತಾ ಇರ್ರಿ. ಆ ತರದ ಯಾವ್ದಾದ್ರು ವಚನಗಳಿದ್ರೆ ನೀವು ಬರೆದಿಟ್ಕೊಳ್ಳಿ, ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ರೇಣುಕನ ಯಾರಿಗೂ ಏನು ಸಂದೇಹ ಇಲ್ಲದ್ರೆ ಇಲ್ಲಿ ಮಂಗಲ್ ಮಾಡ್ಬಿಡಿ. ತಮಗೂ ಶರಣು ಶರಣಾರ್ಥಿ ಅಪ್ಪ ಅವರೇ. ಶರಣು ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಅವ್ರೇನ ಕೇಳ್ತೀರಿ? ಇಲ್ಲಿನವರೆಗೂ 39ನೆಯ ಶಿವಯೋಗದ ಅನುಭವ ನಡೆ ಮಾಡತಕ್ಕಂಥ ದಯಾನೂಲಿಯಪರ ಭಕ್ತಿಯ ಶರಣ ಶರಣಾರ್ಥಿಗಳು ಹಾಗೂ ಇಲ್ಲಿನವರೆಗೂ ಈ ಅನುಭವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಾವುಗಳು ಭಕ್ತಿಯಿಂದ ಭಾಗವಹಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು ಅರ್ಪಿಸ್ತಾ, ಮತ್ತೆ ಒಂದು ಸಲಹೆ, ವಚನಗಳನ್ನ ಅಪ್ಪ ಅವರು ಎಡೆ ಮಾಡೋದಂತ ಸಂದರ್ಭದಲ್ಲಿ ವಚನನ ಯಾರಾದ್ರೂ ಹೇಳಿ ಅಂದಾಗ ಬಹಳ ಆಸಕ್ತಿಯಿಂದ ತಾವೆಲ್ಲರೂ ಭಾಗವಹಿಸಿರಕ್ಕಂತ ಬಹಳ ಸಂತೋಷದ ವಿಚಾರ. ಹಾಗೂ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತ ಒಬ್ರು ಒಂದು ಹೇಳಿದ್ಮೇಲೆ ಮತ್ತೆ ಒಬ್ರು ಮೈಕ್ ಆನ್ ಮಾಡ್ಕೊಂಡಂಗೆ ಒಬ್ಬೊಬ್ರೆ ಆನ್ ಮಾಡ್ಕೊಂಡು ಒಂದು ಸಹಕರಿಸಿದ್ರೆ ಅದೊಂಥರ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗಲ್ಲ ಅಂತ ಒಂದು ಅನಿಸಿಕೆ. ಅಪ್ಪ ಅವರೇ, ಈ ವಿಷಯನ ತಮ್ಮಲ್ಲಿ ನಾನು ಭಿನ್ನ ಮಾಡ್ಬೇಕು ಅಂತಿದ್ದೆ. ಒಬ್ಬೊಬ್ರು ವಚನಗಳನ್ನ ಜಾಸ್ತಿ ಓದ್ತಿರ್ತಾರೆ. ದಯಮಾಡಿ ಬೇರೆಯವ್ರಿಗೂ ಅವಕಾಶ, ಅವರೇ ನೂಲಿ ಅಣ್ಣವರೇ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನನ್ನ ಭಿನ್ನ. ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈ 30-50-60 ಜನ ಇದ್ದಾಗ ಇರೋದು 12 ವಚನ ಚಿಂತನೆ ಮಾಡುವಾಗ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾರೋ ತಾವುಗಳೇ ಒಂದು ಮಾಡಿದ್ಮೇಲೆ ಮತ್ತೊಬ್ರು ಆನ್ ಮಾಡ್ದಂಗೆ ನೆಕ್ಸ್ಟ್ ವೀಕ್ ಇನ್ನೊಬ್ರಿಗೆ ಸಹಕರಿಸಿ ಅವರೊಂದು ಅನುಭವಿಸ್ತಾರೆ. ಆಯ್ತು, ಒಂದ್ರ ಮೇಲೆ ಅವಕಾಶ ಬೇಡಿ ಅಂತ ನಾನು ಹೇಳೋದು. ಸರಿ, ಆ ಥರದ್ದೇನಿಲ್ಲ ಮಾಡಿ. ಆಯ್ತು, ಶರಣ ಶರಣ. ಇಲ್ಲಿನವರೆಗೂ ಶಿವಯೋಗದ ಒಂದು ಅನುಭವ ನಡೆ ಮಾಡತಕ್ಕಂಥ ಡಾಕ್ಟರ್ ದಯಾನಂದ ಭಕ್ತಿಯ ಶರಣ ಶರಣಾರ್ಥಿಗಳು ಅರ್ಪಿಸ್ತಾ, ನಾಳೆ ಸಿಕ್ಕಿಲಗಳ ಕುರಿತಾಗಿ ಭಾರತೀಯವರಿಂದ ಅನುಭವ ಇರುತ್ತೆ. ತಾವು ಸಕಾಲಕ್ಕೆ ಆಗಮಿಸಿ ಅಲ್ಲೂ ಭಾಗವಹಿಸ್ಬೇಕು ಅಂತ ಭಿನ್ನವಿಸ್ಕೊಂತ ಇಲ್ಲಿಗೆ ಸಮಯ 9:36 ಆಗ್ತಾ ಬಂತು. ಇಂದಿನ ಸ್ವಾನುಭವ ನೆಲೆಯ ಸದ್ಭಾವಕ್ಕೆ ಸಂಪನ್ನ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ಜೈ ಬಸವ. ಶರಣ ಶರಣಾರ್ಥಿಗಳು.